ಅಕಲ್ಪಕಮಜಂ ಬ್ರಹ್ಮಜ್ಞೇಯಮಜಂ ವಿಬುಧ್ಯತೆ ನಿಗೃಹೀತಸ್ಯ ಮನಸೋ ನಿರ್ವಿಕಲ್ಪಸ್ಯ ಧೀಮತಃ ಪ್ರಚಾರಸ್ಸು ವಿಜ್ಞೇಯಸ್ಸು ಸುಷುಪ್ತೇನ್ಯೋ ನ ತತ್ಸಮಃ ಲೀಯತೆ ಹಿ ಸುಷುಪ್ತೆ ತನ್ನಿಗೃಹೀತನ್ನ ಲೀಯತೆ ತದೇವ ನಿರ್ಭಯಂ ಬ್ರಹ್ಮ ಜ್ಞಾನಾಲೋಕಂ ಸಮಂತತಃ ಅಜಮಯಮಣಿಭ್ರಮಸ್ವಪ್ರಮನಾಮಕಮರೂಪಕಂ ಸಕೃದ್ವಿಭಾಗಂ ಸರ್ವಜ್ಞಂ ಸರ್ವಾಭಿಲಾಭವಿಗತಃ ಸರ್ವಚಿಂತಾ ಸಮುಚ್ಛಿತಃ ಸ್ವಪ್ರಶಾಂತಃ ಸಕೃಜ್ಯೋತಿಃ ಸಮಾಧಿರಚಲೋಭಯಃ ಗ್ರಹೋ ನ ತತ್ರ ನೋತ್ಸರ್ಗಶ್ಚಿಂತಾ ಯತ್ರ ನ ವಿದ್ಯತೆ ಆತ್ಮಸಂಸ್ಥಂ ನ ಜ್ಞಾನಂ ಅಜಾದಿ ಸಮತಾಂಗತಂ ಸ್ಪರ್ಶಯೋಗೋ ವೈ ನಾಮಾದೃತರ್ಷಃ ಸರ್ವಯೋಗಿಭಿಃ ಯೋಗಿನೋ ಬಿಭ್ಯತಿ ಅಭಯೇ ಭಯದರ್ಶಿನಃ ಮನಸೋ ನಿಗ್ರಹಾಯ ಅಭಯಂ ಸರ್ವಯೋಗಿನಾಂ ದುಃಖಕ್ಷಯ ಪ್ರಬೋಧಶ್ಚಾಪ್ಯಕ್ಷಯಾ ಶಾಂತಿರೇವ ಚ ಉಚ್ಚೇ ಕೌಲಜೇರ್ಯದ್ವತ್ಕುಶಾಗ್ರೇಣೈಕಬಿಂದುನಾ ಮನಸೋ ನಿಗ್ರಹಸ್ತದ್ವತ್ ಭವೇದ ಪರಿಚೇತತಃ ಪಾಯೇನ ನಿಗೃಹೀಯಾತ್ ನಿಕ್ಷಿಪ್ತಂ ಕಾಮಭೋಗಯೋಃ ಸ್ವಪ್ರಸನ್ನಂ ಲಯೇ ಚೈವಾಯ ಚ ಕಾಮೋ ಲಯಸ್ತಥಾ ದುಃಖಂ ಸರ್ವಮನುಸ್ಮೃತ್ಯ ಕಾಮಭೋಗಾನ್ ನಿವರ್ತಯೇತ್ ಅಚಲಂ ಸರ್ವಮನುಸ್ಮೃತ್ಯ ಜಾತನ್ನೈವ ತು ಪಶ್ಯತಿ ಸಮಪ್ರಾಪ್ತನ್ನ ಚಾರಯೇತ್ ನಾಸ್ವಾದಯೇತ್ ನಿಸ್ಸಂಗಃ ಪ್ರಜ್ಞಯಾ ಭವೇತ್ ನಿಶ್ಚಲಂ ನಿಶ್ಚಲಚಿತ್ತಂ ಏಕೀಕುರ್ಯಾತ್ ಪ್ರಯತ್ನತಃ ಯದಾ ನಲೀಯತೆ ಚಿತ್ತಂ ನ ಚ ವಿಕ್ಷಿಪ್ಯತೆ ಪುನಃ ಅನಿಂಗನಮನಾಭಾಸಂ ನಿಷ್ಪನ್ನಂ ಬ್ರಹ್ಮ ತತ್ತದಾ ಸ್ವಸ್ಥಂ ಶಾಂತಂ ನಿರ್ವಾಣಂ ಅಗಚ್ಚಂ ಸುಖವುತ್ತಮಂ ಅಜಮಜೇನ ಜ್ಞೇಯೇನ ಸರ್ವಜ್ಞಂ ಪರಿಚಕ್ಷತೆ ನ ಕಶ್ಚಿತ್ ಜಾಯತೆ ಜೀವಃ ಸಂಭವೋಸ್ಯ ನ ವಿದ್ಯತೆ ಏತತ್ತದುತ್ತಮಂ ಸತ್ಯಂ ಯತ್ರ ಕಿಂಚಿನ್ನ ಜಾಯತೆ ಜ್ಞಾನಾಂ ಪ್ರಧಾನೈ ಸ್ಥಿರಚರನಿಕರವ್ಯಾಪಿಭಿರ್ವ್ಯಾಪ್ಯ ಲೋಕಾನ್ ಭೋಗಾನ್ ಸವಿಷ್ಟಾನ್ ಪದರವಿಧಿಜನೋದ್ಭಾಸಿತಾನ್ ಕಾಮಜನ್ಯಾನ್ ಮಧುರಪುಂ ಮಾಯಯಾಪೋ ಜಗನ್ನೋ ಮಾಯಾ ಸಂಖ್ಯಾದ್ವೀಯಂ ಪರಮಮೃತಮಜಂ ಬ್ರಹ್ಮಯತ್ತನ್ನತೋಸ್ಮಿ ವಿಶ್ವಾತ್ಮಾ ವಿಷಯಾನ್ ಕಾಶ್ಯಭೋಗಾನ್ ಸವಿಷ್ಟಾನ್ ಪಶ್ಚಾಚಾನ್ಯಾನ್ ಸಮತಿ ವಿಭವಾನ್ ಜ್ಯೋತಿಷಾಸ್ತೇನ ಸೂಕ್ಷ್ಮಾನ್ ಸರ್ವಾಯತಾನ್ ಪುನರಭಿಷಣೈ ಸ್ವಾತ್ಮನಿಸ್ಥಾಪಯಿತ್ವಾ ವಿದಿತ್ವಾ ಸರ್ವಾನ್ ವಿಶೇಷಾನ್ ವಿಗತ ಗುಣಗಣ ಪಾಪಸೋರಸ್ತುರೀಯಃ ಶ್ರುತಿಸ್ಮೃತಿ ಪುರಾಣಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೋ ಪುನಃ ಪುನಃ ವಂದೇ ಸಚ್ಚಿದಾನಂದಂ ವಿಧಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಕ್ಯಂ ಸದ್ಗುರುಂ ಪ್ರಣತೋಸ್ಮಿ ಸಂಯಮೇಂದ್ರಂ ಸದಾಶಿವಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಅಧೀಃ ಭಗವೋ ಬ್ರಹ್ಮ. ನಿನ್ನೆ 23ನೇ ಕಾರಿಕೆ ಆಯಿತು. ಶ್ರುತಿವಾಕ್ಯ ಸಮಾನ, ಅದು ವಾಕ್ಯಕ್ಕೆ ನಿಜವಾಗಿ ಹುಟ್ಟು ಅಂತ ಅರ್ಥ ಮಾಡಿದ್ರು, ಗೌಣವಾಗಿ ಹುಟ್ಟು ಅಂತ ಅರ್ಥ ಮಾಡಿದ್ರು, ವಾಕ್ಯ ವಾಕ್ಯವಾಗೇ ಇರುತ್ತೆ. ಆತ್ಮನ ಆಕಾಶ ಸಂಭೂತ ವಾಕ್ಯ ಸಮಾನ. ಸಂಭೂತ ಇವ ಅಂತ ಅರ್ಥ ಮಾಡ್ಬೇಕಾ, ಸಂಭೂತ ಏವ ಅಂತ ಅರ್ಥ ಮಾಡ್ಬೇಕಾ ಅನ್ನೋದು ಇದನ್ನ ಯುಕ್ತಿಯಿಂದ ತೀರ್ಮಾನ ಮಾಡ್ಬೇಕಾಗತ್ತೆ. ಅದು ಯಾವಾಗಲೂ ಎಲ್ಲೂ ಸೃಷ್ಟಿ ಮುಖ್ಯವಾಗಿ ಇಲ್ವೇ ಇಲ್ಲ ಅಂತ ಆದಾಗ, ಅಂದ್ರೆ ಲೋಕದಲ್ಲೂ ಮುಖ್ಯವಾಗಿ ಸೃಷ್ಟಿ ಇಲ್ಲ ಅಂತ ಆದಾಗ ವೇದದಲ್ಲಿ ಅಂತ ಮುಖ್ಯ ಸೃಷ್ಟಿ ಬರುತ್ತೆ. ಲೋಕದಲ್ಲಾಗುವ ಸೃಷ್ಟಿಯು ಕೂಡ ಒಂದು ರೂಪಾಂತರ ತೋರೋದು, ಆಕಾರಾಂತರ ತೋರೋದು, ನಾಮಾಂತರ ತೋರೋದು. ಬೇರೆ ಬಣ್ಣವಾದ, ಬೇರೆ ರೂಪ, ಬೇರೆ ಫಾರ್ಮ್, ಬೇರೆ ಹೆಸರು, ಬೇರೆ ರೀತಿ ತೋರಿದ್ರೆ ಅದನ್ನು ಹುಟ್ಟು ಅಂತ ಅಂತೀವಿ ಹೊರತು ನಿಜವಾಗಿ ಏನು ವಸ್ತುತಃ ಏನೂ ಆಗಿರಲ್ಲ, ಮಣ್ಣಾಗೇ ಇರುತ್ತೆ. ಹಾಗೆ ಯಾವ ಪದಾರ್ಥವೂ ಏನೂ ಆಗಿಲ್ಲ. ಅಲ್ಲ, ಸೇರ್ಕೊಳ್ಳುವಿಕೆ ಇದರಿಂದ ಅದು ಬೇರೆ ಬೇರೆ ಹೆಸರು ಆಕಾರ ತಗೊಂಡು ಹುಟ್ಟು ಅಂತ ಅನ್ಸ್ಕೊಳ್ತಾರೆ ಅಷ್ಟೇ. ನಿಜವಾಗಿ ಹುಟ್ಟು ಲೋಕದಲ್ಲೇ ಇದ್ಮೇಲೆ ವೇದದಲ್ಲೂ ಗೌಣ ಮಾಡಲೇಬೇಕು ಅಂತ ಆಯ್ತು. ಇವಾಗ ವೇದದಲ್ಲಿ
ಸುಳ್ಳಾಗೆ ಹುಟ್ಟುವನು ವಾಕ್ಯ ಇದೆಯಾ? ನಿಜವಾಗಿ ಅವನು ಹುಟ್ಟದವನು ಹುಟ್ಟಿಲ್ಲದವನು ವಾಕ್ಯ ಇದೆಯಾ ಅಂದ್ರೆ ಶ್ರುತಿಯಲ್ಲೂ ಇದೆಯಾ ವಾಕ್ಯ? ಇವಾಗ ಮುಂಚೆ ಅವನ ಹಾಗೆ ಒಪ್ಕೊಂಡು ವಾಕ್ಯ ಸಮಾನ ಕಣಪ್ಪ, ಅದು ಗೌಣ ದರ್ಶ ಮಾಡ್ಬೇಕು ಅಂದ್ರು. ಇವಾಗ ಶ್ರುತಿಯಲ್ಲಿಯೇ ಇದೆ, ನಿಜ ಹುಟ್ಟಿಲ್ಲ ಅಂತ ವಾಕ್ಯ ಇದೆ ತೋರಿಸ್ತೀನಿ ಅಂತ ಅಲ್ಲಿ ಹೊರಡ್ತಾ ಇದ್ದಾರೆ. ಕಥಂ ಶ್ರುತಿ ನಿಶ್ಚಯ ಇತಿ ಆಹಾ ಕಥಂ ಶ್ರುತಿ ನಿಶ್ಚಯ ಇತಿ ನಿಶ್ಚಿತಂ ಯುಕ್ತಿಯುಕ್ತಂಚ ಯತ್ತದ್ಭವತಿ. ನಿಶ್ಚಿತಮ ಶ್ರುತ್ಯಾ ನಿಶ್ಚಿತಮ ಅಂದ್ರು. ಶ್ರುತಿಯಿಂದ ನಿಶ್ಚಿತವಾದದ್ದು ಅಂದ್ರು. ಶ್ರುತಿಯಿಂದ ನಿಶ್ಚಿತವಾದದ್ದು ಅಂತ ಹೆಂಗ್ ಹೇಳ್ತೀರಾ? ತಾನೇ ಹುಟ್ಟನ್ನು ಹೇಳ್ಬಿಟ್ಟು ಹುಟ್ಟಿಲ್ಲ ಅಂತ ಶ್ರುತಿ ಹೆಂಗ್ ಹೇಳ್ಬಿಡತ್ತೆ ಅಂದ್ರೆ ಇಲ್ಲ ಹೇಳಿದೆ ತೋರಿಸ್ತೀನಿ ಅಂದ್ರು. ನೇಹ ನಾನೇತಿ ಚಾಮ್ನಾಯಾತ್ ಇಂದ್ರೋ ಮಾಯಾಭಿರಿತ್ಯಪಿ ಅಜಾಯಮಾನೋ ಬಹುಧಾ ಮಾಯಯಾ ಜಾಯತೆ ತು ಸಹ ನ ಇಹ ನಾನಾ ಇತಿ ಚ ಆಮ್ನಾಯಾತ್ ಇಂದ್ರಃ ಮಾಯಾಭಿಃ ಇತಿ ಅಪಿ ಅಜಾಯಮಾನಃ ಬಹುಧಾ ಮಾಯಯಾ ಜಾಯತೆ ತು ಸಹ. ನೇಹನಾನಾಸ್ತಿ ಕಿಂಚನ ಅಂತ ಸ್ಪಷ್ಟವಾಗಿ ಕಠೋಪನಿಷತ್ತಲ್ಲಿ ಮೃತ್ಯೋಶ್ಚ ಮೃತ್ಯುಮಾಪ್ನೋತಿ ಯಹ ನಾನೇವ ಪಶ್ಯತಿ. ಮನುಷ್ಯರನ್ನು ನೇಹನಾನಾಸ್ತಿಕೇಶ್ವರು ಆ ಮನಸಿ ವೇದಮಾಪ್ತವ್ಯಂ ನೇಹನಾನಾಸ್ತಿ ಕಿಂಚನ ಏಕದೈವಾನು ದ್ರಷ್ಟವ್ಯಂ ಏತದ ಪ್ರಮಯಂ ಧ್ರುವಂ ಮನಸೀವಾನು ದ್ರಷ್ಟವ್ಯಂ ನೇಹನಾನಾಸ್ತಿ ಕಿಂಚನ. ಇಹ ಅಂದ್ರೆ ಈ ಪ್ರಪಂಚದಲ್ಲಿ ನಾನಾ ಎಂಬುದು ಒಂದು ಸ್ವಲ್ಪವೂ ಇಲ್ಲ, ಯಾವಾಗ್ಲೂ ಇಲ್ಲ ಅಂತ ಬಾಳ್ಬಿಟ್ಟು ಶ್ರುತು ನಾನಾ ಅಂದ್ರೆ ಬಿಡಿಬಿಡಿಯಾಗಿ ತೋರ್ತಾ ಇರೋದು. ಅವಿದ್ಯೆಯಿಂದ ಕಪ್ಪಳಿಕೆಯಿಂದ ಬಿಡಿಬಿಡಿಯಾಗಿ ತೋರ್ತಿರಬಹುದು, ಆದ್ರೆ ವಸ್ತುತಃ ಸ್ವರೂಪದಿಂದ ನಾನಾ ಅದು ಬಿಡಿಬಿಡಿ ಒಂದು ಇಲ್ಲವೇ ಇಲ್ಲ. ಶ್ರುತಿ ಬಾಳ್ಬಿಟ್ಟು ಹೇಳಿದೆ ಒಂದ್ ಕಡೆ ಕಠೋಪನಿಷತ್ತು, ಇನ್ನೊಂದ್ ಕಡೆ ಮುಂಡಕದಲ್ಲಿ ಇದೆ. ಅದರಲ್ಲಿ ಬೃಹದಾರಣ್ಯಕದಲ್ಲಿ ಇಂದ್ರೋ ಮಾಯಾಭಿಪುರು ರೂಪ ಈಯತೆ ವಾಕ್ಯ ಇದೆ. ಮಾಯೆಯಿಂದಾನೆ ಹುಸಿ ತೋರಿಕೆಯಿಂದ ಪರಮಾತ್ಮನು ಅನೇಕ ರೂಪವಾಗಿ ತೋರ್ತಾನೆ. ಈಯತೆ ಗಮ್ಯತೆ ಅಂತ ಪರಮಾತ್ಮ ಸುಳ್ಳಾಗಿ ಅನೇಕ ತೋರ್ತಾನೆ ಅಂದ್ರೆ ನಿಜವಾಗಿ ಹುಟ್ಟಿಲ್ಲ ಅಂತ ಆಯ್ತು. ಶ್ರುತಿಯಲ್ಲೂ ನಿಜವಾಗಿ ಹುಟ್ಟಿಲ್ಲ ಅನ್ನೋದನ್ನ ಹೇಳಿಯೇ ಇದೆ, ಹೇಳಿಲ್ಲ ಅಂತ ಏನಿಲ್ಲ. ಅದೇ ಮಂದ ಮಧ್ಯಮಾಧಿಕಾರಿಗಳನ್ನು ಜಾಸ್ತಿ ಮನಸ್ಸಲ್ಲಿ ಇಟ್ಕೊಂಡಾಗ ಎಲ್ಲಾ ಜಾಗದಲ್ಲೂ ಅದನ್ನು ಹೈಲೈಟ್ ಮಾಡೋದೇ ಹೊರತು ಕೆಲವು ಜಾಗದಲ್ಲಿ ಅದನ್ನು ಹೈಲೈಟ್ ಮಾಡಿದೆ, ಅದನ್ನು ತೋರಿಸಿದೆ. ಜ್ಞಾನ ಇಲ್ಲ ಕಣ್ರಪ್ಪ, ಸುಳ್ಳಾಗಿ ಎಲ್ಲ ಹುಟ್ಟಿದ ಕಣಪ್ಪ. ಅಜಾಯಮಾನೋ ಬಹುಧಾ ವಿಜಾಯತೆ ತಸ್ಯ ಧೀರಾ ಪರಿಜಾನಂತಿ. ನಿಮ್ ಪುರುಷ ಸೂಕ್ತದಲ್ಲಿ ಸ್ವಯಂ ಅಜಾಯಮಾನ ಹುಟ್ಟದವನೇ ಇದ್ದವರಾದ ಆತನು ಹೇಗ್ತಾನೆ ಜಗತ್ತಾಗಿ ತೋರ್ಕೊಳ್ತಾನೆ, ಹುಟ್ಟಾನೆ. ಅಜಾಯಮಾನ ಅಂತ ಒತ್ತು ಬಿಟ್ಟು ಬಹುಧಾ ವಿಜಾಯತೆ ಅಂತ ಅವಿದ್ಯಾ ದೃಷ್ಟಿಯಿಂದ ತೋರ್ತಾನೆ ಅಂತ. ಈ ರೀತಿಯಾಗಿ ಏನ್ ಹೇಳ್ತಿದೆ, ಎಲ್ಲವೂ ಮಾಯೆಯ ಜಾಯತೆ ಸಹ. ಸಹ ಕಹ ಪ್ರಪಂಚ ಮಾಯೆಯ ಜಾಯತೆ. ಹುಸಿ ತೋರಿಕೆಯಿಂದ ಸುಳ್ಳಾಗಿ ಹುಟ್ಟಿದಂತೆ ಕಾಣುತ್ತೆ. ಯಾಕೆ ಹುಟ್ಟಿಲ್ಲ, ಹುಟ್ಟೋದಿಲ್ಲ, ಎಲ್ಲೂ ಇಲ್ಲ. ನಾವುಗಳು ಅಂತಾನೆ ಅಂತಿದ್ವಿ, ಇವ್ರು ಯಾರೂ ಇಲ್ಲ. ನಮ್ಮ ಶರೀರವಾಗಲಿ ನಮ್ಮ ಪ್ರಪಂಚವಾಗಲಿ ಯಾವಾಗಲೂ ಇಲ್ಲ. ಆಮೇಲೆ ಇಲ್ಲ ಆಗತ್ತೆ, ಇಲ್ಲ ಇದಾಗತ್ತೆ, ಗೊತ್ತು ಮಾಡ್ಕೊಳ್ಳಿ ಆಮೇಲೆ ಮಾಡ್ಕೊಳ್ಳಿ. ವಸ್ತುತಃ ವಸ್ತು ಕಡೆಯಿಂದ ಹೇಳೋದಾದ್ರೆ ಪ್ರಪಂಚ ಅನ್ನೋದು, ಜನ ಅನ್ನೋದು, ಪದಾರ್ಥ ಅನ್ನೋದು ಯಾವಾಗಲೂ ಎಲ್ಲೂ ಹೇಗೂ ಇಲ್ಲ. ಇದು ಪರಮಾರ್ಥ. ಇದು ಯಾರೂ ಇಲ್ಲ, ಜನರೂ ಇಲ್ಲ, ಪದಾರ್ಥಗಳು ಬಸ್ಸು ಕಾರು ಇದು ವಾಹನಗಳಾಗಲಿ ಜನರಾಗಲಿ ಪಂಚಭೂತಗಳಾಗಲಿ ಯಾವುದು ಎಲ್ಲೂ ಹೇಗೂ ಯಾವಾಗಲೂ ಇಲ್ಲ. ಇದೇ ಪರಮಾರ್ಥ. ಆದ್ರೆ ನಮಗೆ ಹಾಗೆ ತೋರೋದೇ ಇಲ್ಲ. ಎಲ್ಲವೂ ಯಾವಾಗಲೂ ಹೀಗೇ ಇದೆ ಅಂತ ತೋರುತ್ತೆ. ಇದೇ ಅವಿದ್ಯಾ ವಿಲಾಸ ಅಂದ್ರೆ. ಯಾವುದು ಎಲ್ಲೂ ಹೇಗೂ ಇಲ್ಲ ಅಂದ್ರೆ ಯಾವಾಗಲೂ ಎಲ್ಲವೂ ಹೀಗೆ ಇದೆ ಅಂತ ತೋರಿಸುತ್ತಲ್ಲ, ಇದೊಮ್ಮೆ ಅವಿದ್ಯಾಯ ಸತತ್ವ. ಇದು ಅವಿದ್ಯಾ ವಿಲಾಸ. ಇದು ಇಷ್ಟೆಲ್ಲ ಶ್ರುತಿ ಅವನು ಹುಟ್ಟದವನು ಅಂತ ಹೇಳ್ತಾ ಇದೆ, ಮಾಯಿಂದ ತೋರ್ತಾನೆ ಅಂತ ಹೇಳ್ತಾ ಇದೆ, ನಾನು ಸ್ವಲ್ಪ ಇಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದೆ. ಇಷ್ಟು ಹೇಳಿದ್ರೆ ಇನ್ನೇನಕ್ಕೆ ಬರ್ಬೇಕು ನಿಂಗೆ? ಹುಟ್ಟಿಲ್ಲ ಅಂತ ತಿಳಿಸೋದಕ್ಕೆ ಇನ್ನೇನು ವಾಕ್ಯ ಬೇಕು? ಇಷ್ಟು ವಾಕ್ಯ ಸಾಲದ ನನಗೆ ಅಂತ 3 ವಾಕ್ಯ ಕೊಟ್ಟು ಒಂದೇ ಕಾರಿಕೆಯಲ್ಲಿ. ಯದಿ ಭೂತತ ಏವ ಸೃಷ್ಟಿ ಸ್ಯಾತ್, ಒಂದು ವೇಳೆ ನಿಜವಾಗಿಯೇ ಹುಟ್ಟುವುದು ಆಗ್ಬಿಟ್ಟಿದ್ರೆ, ಸೃಷ್ಟಿ ಆಗ್ಬಿಟ್ಟಿದ್ರೆ
ತತಃ ಸತ್ಯಮೇವ ನಾನಾ ವಸ್ತು ಇತಿ ततः सत्यमेव नाना वस्तु इति ತದ್ ಅಭಾವ ಪ್ರದರ್ಶನಾರ್ಥಂ ಆಮ್ನಾಯಃ ನ ಸ್ಯಾತ್. तदभावप्रदर्शनार्थम् आम्नायः न स्यात्. ಅವಾಗ ಏನಾಗುತ್ತೆ, ವಸ್ತು ನಿಜವಾಗಿರ್ತಕ್ಕದ್ದು ಅಂತ ಆಗ್ಬಿಡುತ್ತೆ. ನಿಜವಾಗಿ ಸೃಷ್ಟಿ ಆಗ್ಬಿಟ್ಟಿದ್ರೆ ಪದಾರ್ಥಗಳು ನಿಜವಾಗಿದೆ ಅಂತ ಆಗ್ಬಿಡುತ್ತೆ. ಅವಾಗ ಅದು ಇಲ್ಲ ಅಂತ ತೋರಿಸುವಂತಹ ವಾಕ್ಯ ಇದೆಯಲ್ಲ, ಇಲ್ಲಿ ನೇಹ ನಾನಾಸ್ತಿ ಕಿಂಚನ ಅಂತಹ ವಾಕ್ಯ ಬರಬಾರ್ದಾಗಿತ್ತು ಶ್ರುತಿಯಲ್ಲಿ. ಶ್ರುತಿಯಲ್ಲಿ ಆ ವಾಕ್ಯ ಇರಬಾರ್ದಾಗಿತ್ತು. ಆ ವಾಕ್ಯಕ್ಕೆ ಅವಕಾಶವೇ ಇಲ್ಲ. ಸುಮ್ಮನೆ ಅದು ಹುಚ್ಚರು ಮಾತಾಡ್ಬಿಡ್ತಾರೆ. ನಿಜವಾಗಿ ಪ್ರಪಂಚ ಇದ್ದು, ದ್ವೈತ ಇದ್ದು, ಬಿಡಿಬಿಡಿಯಾಗಿ ಎಲ್ಲವೂ ಇದ್ದದ್ದಾಗಿದ್ರೆ ಇಲ್ಲಿ ನಾನಾದ್ರು ಇಲ್ಲ ಕಣ್ರಪ್ಪ ಅಂತ ಶ್ರುತಿ ಹೇಳ್ತಾ ಇದೆಯಲ್ಲ, ಆ ವಾಕ್ಯಕ್ಕೆ ಅರ್ಥವೇ ಇಲ್ಲ ಅಂತ ಆಗ್ಬಿಡ್ತಿತ್ತು. ತಪ್ಪಾಗ್ಬಿಡ್ತಿತ್ತು ಆ ವಾಕ್ಯ. ಆ ವಾಕ್ಯ ಏಕಾಂತವಾಗಿ ಪರಮಾರ್ಥವಾಗಿ ಸತ್ಯ ಆಗಿರುವ ವಾಕ್ಯವಾದ್ರಿಂದ ನಾವುಗಳು ಇಂದ್ರಿಯ ಪ್ರಜ್ಞೆಯಿಂದ ಏನ್ ದ್ವೈತವನ್ನು ನೋಡ್ತಾ ಇದೀವಿ, ಇಂದ್ರಿಯಗಳಿಂದ ಕಾಣ್ತಾ ಇರೋದೇ ಹೊರತು ವಸ್ತುತಃ ಇರೋದಲ್ಲ ಅಂತ ತಿಳ್ಕೊಬೇಕು. ನಮಗೆ ಪ್ರಪಂಚವನ್ನು ನೋಡೋಕ್ಕೆ ಬರ್ತಾ ಇಲ್ಲಮ್ಮ, ನಮ್ಮ ಸ್ಟೇಜೇ ತಪ್ಪಾಗಿದೆ. ನಾವು ಕೆಂಪು ಕನ್ನಡಕ ಹಾಕೊಂಡು ವಸ್ತು ನೋಡುವ ಹಾಗೇನೆ ಈ ಉಪಾಧಿ ಇಟ್ಕೊಂಡು ನೋಡ್ತಾ ಇರೋದ್ರಿಂದ ಪ್ರಪಂಚ ತೋರುತ್ತೆ ಇದೇನು ಹಾಗೆ ಕಾಣುತ್ತೆ. ನೇರವಾಗಿ ನಾವು ಏನಾಗಿದ್ದೀವೋ ಯಾರಾಗಿದ್ದೀವೋ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ತಿಪ್ಪಲಾಗ ಹೊಡೆದು ಪ್ರಪಂಚ ಕಾಣಲ್ಲ. ನಾವು ನೋಡಿದ್ ಕರೆಕ್ಟಾ, ಇನ್ನೊಬ್ರು ಹೇಳಿದ್ ಕರೆಕ್ಟಾ, ನಮಗೆ ನಮ್ಮ ಪಾಠ ಸರಿನಾ, ನಮ್ಮ ಸಾಕ್ಷಿ ಸ್ವರೂಪ ಏನ್ ಹೇಳುತ್ತೋ ಅದನ್ನು ಒಪ್ಕೋಬೇಕೇ ಹೊರತು ನಮ್ಮ ಇಂದ್ರಿಯಗಳು ಏನ್ ಮೋಸ ಮಾಡುತ್ತೋ ಅದನ್ನ ನೆಚ್ಕೊಂಡ್ರೆ ನಾವು ಮೋಸಕ್ಕೆ ಗುರಿ ಆಗ್ತೀವಿ. ಯಾವಾಗಲೂ ದಲ್ಲಾಳಿಗಳು ನಂಬಾರ್ದು. ದಲ್ಲಾಳಿಗಳು ಕೈ ಕೊಡೋರು ಇದೆಲ್ಲ ದಲ್ಲಾಳಿಗಳು. ಈ ಇಂದ್ರಿಯ ಮನಸ್ಸು ಬುದ್ಧಿ ಎಲ್ಲ ದಲ್ಲಾಳಿಗಳು. ನೇರಾಗಿ ಓನರ್ ಸ್ವಾಮಿ ಸಾಕ್ಷಿ, ಅವನನ್ನು ನಂಬ್ಕೊಂಡು ಅವನಿಂದ ನೋಡಿದ್ರೆ ಈಗಲೇ ಪ್ರಪಂಚ ಇಲ್ಲ ಆಗ್ಬಿಡುತ್ತೆ, ಮಾಯ ಆಗ್ಬಿಡುತ್ತೆ. ಆ ಪ್ರಪಂಚವೇನಾದ್ರೂ ಹುಟ್ಟು ಬಿಟ್ಟಿದ್ರೆ, ನಿಜವಾಗಿ ಸೃಷ್ಟಿ ಅನ್ನೋದು ಆಗಿಬಿಟ್ಟಿದ್ರೆ ಅವಾಗ ಸತ್ಯವಾದದ್ದು ಅಂತಲೇ ಆಗ್ಬಿಟ್ಟು ಅದಿಲ್ಲ ಅಂತ ಹೇಳುವಂತಹ ನೇಹನಾನಾಸ್ತಿ ಕಿಂಚನ ಇತ್ಯಾದಿ ವಾಕ್ಯ ಬರಲೇಬಾರ್ದಾಗಿತ್ತು ಶ್ರುತಿಯಲ್ಲಿ, ತಪ್ಪಾಗುತ್ತಿತ್ತು. ಅದು ಅಸ್ತಿಚ ನೇಹನಾನಾಸ್ತಿ ಕಿಂಚನ ಇತ್ಯಾದಿ ರಾಮ್ನಾಯ ದ್ವೈತ ಭಾವ ಪ್ರತಿಷೇಧಾರ್ಥ. ಆದ್ರೆ ಇದೆ ಶ್ರುತಿಯಲ್ಲಿ ಮನಸಿ ವೇದವಾಪ್ತವ್ಯಂ ನೇಹನಾನಾಸ್ತಿ ಕಿಂಚನ ಅಂತೇಳಿ ವಾಕ್ಯ ಇದೆ. ಈ ರೀತಿಯಾದ ಇತ್ಯಾದಿ ಇದೇ ಮೊದಲಾಗಿರ್ತಕ್ಕಂಥ ಅನೇಕ ವಾಕ್ಯಗಳು ಶ್ರುತಿಗಳು ಇರುತ್ತವೆ. ಯತ್ತ ಹಿ ದ್ವೈತಮಿವ ಭವತಿ ಇವ ಭವತಿ ತದ ಪಶ್ಯತಿ ಯತ್ತತ್ರ ಸರ್ವಂ ಆತ್ಮೈವಾಭೂತ್ ಅಂತ ಹೇಳಿ ಆ ಏಕತ್ವದಲ್ಲಿ ಯಾವ ವ್ಯವಹಾರವೂ ಇಲ್ಲ ಅಂತ ಹೇಳ್ತಾ ಇದೆ. ಇದೇ ಮೊದಲಾದ ಆಮ್ನಾಯನ ಶ್ರುತಿಯು ದ್ವೈತವಿದೆ ಅನ್ನೋದನ್ನ ಅಲ್ಲಗಳೆಯುತ್ತಾ ಇರುವಂತಹ ವಾಕ್ಯ. ಯಾರಾದ್ರೂ ದ್ವೈತ ಇದೆ ಸತ್ಯ ಇದೆ ಅಂತ ಅನ್ಕೊಂಡಿದ್ರೆ ಅದನ್ನ ಶ್ರುತಿ ಇಲ್ಲ, ದ್ವೈತ ಇಲ್ಲ, ತೋರಿಕೆ, ಭ್ರಾಂತಿ ಅಂತ ಪ್ರಾಪ್ತವಾದದ್ದಂತ ಅಲ್ಲಗಳಿಬೇಕೋ. ಅಜ್ಞಾನಿಗಳು ದ್ವೈತವಿದೆ ಅಂತ ಅಂದ್ಕೊಂಡಿದ್ದಾರೆ, ಅದನ್ನು ಅನುವಾದ ಮಾಡ್ಕೊಂಡು ಇಲ್ಲ ಕಣ್ರೋ, ಬರೀ ತೋರಿಕೆ ಕಣ್ರೋ, ಭ್ರಾಂತಿ, ನಿಜವಾಗಿಲ್ಲ, ಇರೋದೆಲ್ಲ ಆತ್ಮನೊಬ್ಬನೇ ಅಂತ ಐಕಕಂಠದಿಂದ ಒಕ್ಕಳಿಂದ ಉಪನಿಷತ್ತೆಲ್ಲ ಹೇಳ್ತಾ ಇದೆ. ತಸ್ಮಾತ್ ಆತ್ಮೈಕತ್ವ ಪ್ರತಿಪತ್ಯರ್ಥ ಕಲ್ಪಿತಾ ಸೃಷ್ಟಿ ಅಭೂತೈವ ಪ್ರಾಣ ಸಂವಾದವದು. ಹೇಗೆ ಪ್ರಾಣ ಸಂವಾದ ಪ್ರಾಣಶ್ರೇಷ್ಠತೆಯನ್ನು ಹೇಳ ಬಂದದ್ದೋ ಹಾಗೆ ಸೃಷ್ಟಿವಾಕ್ಯವೆಲ್ಲವೂ ಕೂಡ ಆತ್ಮೀಕತ್ವ ಪ್ರತಿಪತ್ಯರ್ಥ ಅಂದ್ಬಿಟ್ರು. ಆತ್ಮನೊಬ್ಬನೇ ಇರ್ತಕ್ಕವನು ಎಂಬುದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಸೃಷ್ಟಿವಾಕ್ಯ. ಹೇಗೆ ಮಣ್ಣಿನಿಂದ ಆಗಿರೋ ಎಲ್ಲಾ ಪದಾರ್ಥಗಳು ಮಣ್ಣೇ ಆಗಿರುತ್ತೋ, ಮಣ್ಣಿಗಿಂತ ಬೇರೆ ಅಲ್ಲವೋ, ಆತ್ಮನಿಂದ ಉಂಟಾಗಿರುವ ಜಗತ್ತಾದ್ದರಿಂದ ಎಲ್ಲವೂ ಆತ್ಮನೇ. ಆತ್ಮೀವೇದಂ ಸರ್ವಂ ಅನ್ನೋ ಜ್ಞಾನ ಯಾವ ರೀತಿ ನಿಮಗೆ ಹೇಳಿದ್ರೆ ಅದು ಮನದಟ್ಟಾಗುತ್ತೋ, ಅನುಭವ ಬರುತ್ತೋ, ಅದಕ್ಕಾಗಿ ಸೃಷ್ಟಿ ಪ್ರಕ್ರಿಯೆಯನ್ನು ಅನುವಾದ ಮಾಡ್ಕೊಳ್ತಾ ಇದೆ. ಆತ್ಮನೊಬ್ಬನೇ ಇದ್ದ ಅಂತ ಅವಾಭಿಷ ಮಾಡ್ತಾ ಇದೆ. ಆತ್ಮನೊಬ್ಬನೇ ಇದ್ದ ಅಂತ ಅಂದಾಗಲೇ ನೀವು ತಿಳ್ಕೊಬೇಕಾಗಿತ್ತು ಏನು ಅಂತ, ಆತ್ಮಗಿಂತ ಬೇರೆ ಇನ್ನೊಂದಿಲ್ಲ ಅಂತ. ಆದರೆ ಆತ್ಮೊಬ್ಬನೇ ಇದ್ದ ಅಂತ ಆದ್ರೂ ಕೂಡ ಅವನು ಯೋಚನೆ ಮಾಡ್ದ, ಸೃಷ್ಟಿ ಮಾಡ್ಬೇಕು ಅಂತ ಅನ್ಕೊಂಡ. ನಮ್ದೇ ಕಸೆ. ನಾವುಗಳೇ ಈ ದ್ವೈತ ಪ್ರಪಂಚವನ್ನು ನೋಡ್ತಾ ಇರೋದನ್ನೇ ಒಬ್ಬನೇ ಇದ್ರೆ ನೀವು ಅಂತ ಹೇಳ್ಕೊಂಡು ಆತ್ಮೊಬ್ಬನೇ ಇದ್ದ ಅಂತ ಹೇಳಿ ಅವನು ನೋಡ್ಬೇಕು, ಹೊರಗಡೆ ಕಾಣ್ಬೇಕು ಅನ್ಕೊಂಡು ಎಲ್ಲವನ್ನೂ ಉಂಟು ಮಾಡ್ಬಿಟ್ಟ. ಇದಕ್ಕೂ ಸರ್ವ ಮಸಿಜತ. ಏನ್ ಗಾಚ ಸೃಷ್ಟಿ ಒಂದು ತೋರದೆ ಇದ್ದಿದ್ರೆ ಆನಂದ ಇರ್ಬರುತ್ತೆ ಎಲ್ಲರೂ. ಇದು ಬಂತಪ್ಪ ಗ್ರಾಚಾರ, ಈ ವೇದಾಧ್ಯಯನ ಮಾಡ್ಬೇಕು, ಗಟ್ಟು ಹೊಡಿಬೇಕು, ಬರೋಲ್ಲ, ಅದು ಸ್ವರ ತಪ್ಪತ್ತೆ, ಅಕ್ಷರ ತಪ್ಪತ್ತೆ, ಕಾವಲು ತಪ್ಪತ್ತೆ, ಎಷ್ಟು ಹೇಳಿದ್ರೆ ಬರೋದು. ಏನ್ ಗ್ರಾಚಾರ, ಏನ್ ಪಾಪೇಯ ವೇದಾಧ್ಯಯನ ಗಟ್ಟು ಮಾಡ್ಬೇಕು ಅಂದ್ರೆ
ಮಹಾಪಾಪಶೇಷ ಅಲ್ವೇನ್ರಿ. ವ್ಯಾಕರಣ ಗಟ್ಟು ಮಾಡು, ವೇದ ಗಟ್ಟು ಮಾಡು, ಇವು ಯಜ್ಞ ಆಗೋದು ಗಟ್ಟು ಮಾಡು, ಇಂಥ ಪಾಪಶೇಷ. ಇಂಥ ಸ್ವರೂಪದವ್ರು ನಾವು. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾಗಿ ಆನಂದ ರೂಪವಾಗಿರ್ತಕ್ಕ ನಾವು ಕೂತ್ಕೊಂಡು ದ್ರಾಟ ಬುದ್ಧಿ ರಾಷ್ಟ್ರಮಾದ ತದ್ರಾಟ ಭೃತಾಗು ರಾಷ್ಟ್ರ ಭರ್ತಂತೆ ದೀಪ ಅಭ್ಯಾದಾನಿ ರಸುರಾನ್ ಅಭ್ಯಾದ ಗಟ್ಟೊಳಿಗೆ. ಓ ಅದು ಬರೋಲ್ಲ, ಇವ್ ಬಿಡೋಲ್ಲ. ನಮ್ಮ ಗುರುಗಳು ನಂಗೆ ವೀರಾಜ್ಯ ಹೇಳ್ಕೊಟ್ಟ ಗುರುಗಳು ಮಧ್ಯಾಹ್ನ 2 ಗಂಟೆ ಊಟ ಮಾಡ್ಕೊಂಡು ಹೋಗಿದ್ದಂತೆ ದೇವಸ್ಥಾನಕ್ಕೆ, ಈ ಪಂಚಾಯತಿ ಗಟ್ಟು ಮಾಡೋದಕ್ಕೆ. ಸಂಜೆ 5 ಗಂಟೆವರೆಗೂ ಹೇಳಿದಂತೆ, ಒಂದೇ ಪಂಚಾಯತಿ 3 ಗಂಟೆ ಕಾಲ ಅವ್ರು ಹೇಳಿದ್ರು. 3 ಗಂಟೆ ಹೇಳಿದ್ರು, ಬರ್ಲೇ ಇಲ್ಲ ಅಂದ್ರು. ಆಮೇಲೆ ನಮ್ಮ ಅಣ್ಣ ಹೋದಂತೆ 5-4ಗೆ, ಏನಿದೆಯೋ ಮಾರ ಒದ್ದಾಡ್ಸಿದ್ಯಾ ಇದರಲ್ಲಿ, ಎಂತ ಇದೆ ಅಂತ ಹೇಳಿ ರಾಷ್ಟ್ರಪತಿ ಅಂತ ಹೇಳಿ ಇದಕ್ಕೆ ಹೆಸರಪ್ಪ, ಯಾವುದಕ್ಕೆ ಅಭ್ಯಾತಾನ ರಾಷ್ಟ್ರಪತಿ ಅಂತ ಹೇಳಿ ಚಿತ್ತಂಚ ಅಗ್ಭುತಾನ ಮತಿಪತಿ ಇದೆಯಲ್ಲ, ಜಯಾಜಯ ಬೇಡ, ಇದರಲ್ಲಿ ಇದು ಮಾಡ್ಕೊಂಡು ಅವ್ನು ರಾಷ್ಟ್ರವಲ್ಲ ಅವನಾಗತ್ತೆ, ಇದು ಹೋದ್ರೆ ರಾಷ್ಟ್ರವ ಅವ್ನು ಬಿಟ್ಟು ಹೋಗುತ್ತೆ. ಇದು ಕಥೆ ಹೇಳ್ತಾ ಇದೆ ಕಣ, ಏನೂ ಇಲ್ಲ ಇದೆ ಅಂತ. ಹೌದಾ ಅಷ್ಟೇನ ವಿಚಾರ ಅಂತಂದ್ರೆ ಆಮೇಲೆ ಒಂದೇ ಸಲ ಬಂದ್ಬಿಡ್ತಂತೆ, ಇಷ್ಟು ಏನೂ ಇಲ್ಲ ಅಂತ. ಆ ಮನ್ನಾಗಕ್ಕೆ ಅರ್ಥ, ಆ ಪಂಚಾಯತ್ಗೆ ಅರ್ಥ ಹೇಳದ ನಮ್ಮ ಅಣ್ಣ, ನಿಂತೇ ಬಿಡ್ತು ಅರ್ಥ. ಮನ್ನಾಕ ಆ ಪಂಚಾಯತ್ ನಿಂತೇ ಬಿಡ್ತು. ಒಟ್ಟು ಹೊಡೆದಿದ್ದೇ ಹೊಡೆದು. ಹಿಂದಿನ ಕಾಲದಲ್ಲಿ ಹುಣಸೆ ಹಣ್ಣು ಅಂತ ಇದೆಯಲ್ಲ, ಹುಣಸೆ ಕಾಳನ್ನ ಒಂದು ಬುಟ್ಟಿಲಿ ಇಟ್ಕೊಳ್ಳೋದಂತೆ. ಬುಟ್ಟಿ ಇಟ್ಕೊಂಡ್ಬಿಟ್ಟು ಒರಳು ಮುಂದೆ ಕೂತ್ಕೊಂಡು 1 ಸಲ ಹೇಳ್ಬಿಟ್ಟು 1 ಕಾಳು ಹಾಕೋದು. ಹೀಗೆ ಒರಳು ತುಂಬುವವರೆಗೂ ಅದನ್ನೇ ಹೇಳ್ತಾ ಇರೋದು. ಪೂರ್ತಿ ಆ ಒರಳು ತುಂಬಿದ ಮೇಲೆ ಅದಷ್ಟನ್ನು ತೆಗೆದಿಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಪಂಚಾರಿ, ಇನ್ನೊಂದು ನಾಕ ತುಂಬುವರೆಗೂ ಹೇಳೋದು. ಅಯ್ಯೋ ಪಾಪಶೇಷ, ಇದು ಮಹಾಪಾಪಶೇಷ. ಇಂಥ ಮುಗಿ ಬರ್ಬೇಕು ಅಂತ ಇಲ್ಲಪ್ಪ. ಯಾಕೆ ನೀ ಹೇಳ್ತಾನೆ ಬೇಗ ಹಂಜರ್ಗೆ ಹೇಳ್ತೈತೆ ಮುಗಿಯತ್ತಪ್ಪ. ಈ 300 ದಿವಸ 24 ಗಂಟೆ ಹೇಳ್ತಾನೆ, ಇದು ಯಾಕೆ ಮುಗಿಯಲ್ಲ? ಆಗುತ್ತೆ. 1000 ಕಾಳು ಹೇಳಿದ್ರು ಅದಕ್ಕೆ ಆಗುತ್ತೆ, ಎಲ್ಲ ಮುಗಿಯತ್ತೆ. ಅಂತ ಬೆಟ್ಟವನ್ನೇ ಕೆತ್ತಿ ಖಾಲಿ ಮಾಡ್ತಾರೆ ಅಂತ, ಇದನ್ನೇ ಇದು ಮುಗಿಸ್ತಾರಂತೆ, ಗುಡ್ಡಗಳನ್ನ ಕೊರೆದು ಆ ಕಡೆ ಹೋಗ್ತಾರಂತೆ. ಇದೇನಾಗಲ್ಲ, ಮಹಾ ಕಷ್ಟ. ಅದು ಏನು ತದಕ್ಕಿಮ್ಮಂದು ಆಯ್ತು, ವೇದ ಗಂಟಾಯ್ತು, ಏನು ಸಂಗೀತಗಾರರು ಆ ಸ್ವರ ಆಲಾಪ ಸರಿ ಹಾಗೆ ವೇದ ಹೇಳುದು, ಏನಾಯ್ತು ಅದಕ್ಕೆ? ಭಗವಂತ ಸ್ತೋತ್ರ ಅನ್ಕೊಂಡು ಭಗವಂತ ತಿಳ್ಕೊಂಡ್ರೆ ಸಾಕ. ಅಯ್ಯೋ ತಿಳ್ಕೊಳ್ಳೋದು ಬಿಟ್ಟು ಗಟ್ಟು ಹೊಡೆದು ಅದು ಮರ್ತು ಹೋಗಿ ಮತ್ ಗಟ್ಟು ಹೊಡಿ, ಮತ್ ಬೈಸ್ಕೊ, ಮತ್ ಅನ್ನಿಸ್ಕೊ. ಅಯ್ಯೋ ಕ್ಲೇಶ ತಗೊಂಡ್ರಿ. ಈ ದಿನ ಅಡಿಗೆ ಮಾಡು, ದಿನ ಊಟ ಮಾಡು, ದಿನ ನೆಲ ತಿಕ್ಕು, ದಿನ ಪಾತ್ರೆ ಓಡಿಸು, ದಿನ ಸ್ಟವ್ ತಿಕ್ಕು. ಅಯ್ಯೋ ಏನ್ರಿ ಗ್ರಹಚಾರ ಇದು? ದಿನ ಬಟ್ಟೆ ಒಗಿಬೇಕಂತೆ, ದಿನ ಊಟ ಮಾಡೋದು, ದಿನ ದೇಹ. ಇವು ಬೇಜಾರಾಗಿಲ್ಲ ನಮ್ಗೆ ಮಾಡಿ ಎಲ್ಲ ಅವಿದ್ಯಾ ವಿಲಾಸದಿಂದ ಎಲ್ಲ ಇದಾಗಿದೆ. ಆತ್ಮೈಕತ್ವ ಪ್ರತಿಪತ್ಯರ್ಥ ಆತ್ಮನೊಬ್ಬನೇ ಇರತಕ್ಕವನು ಎಂಬುದನ್ನು ತಿಳಿಸಿಕೊಡೋದಕ್ಕೋಸ್ಕರವಾಗಿ ಕಲ್ಪಿತ ಸೃಷ್ಟಿ ಎಂದು ಭಯಂಕರಾಚಾರ್ಯರು. ಶ್ರುತಿಯು ಸೃಷ್ಟಿಯನ್ನು ಕಲ್ಪಿಸಿದೆ, ರಿಯಲಿ ಸೃಷ್ಟಿ ಆಗಿಲ್ಲ. ಶ್ರುತಿ ಬೇಕು ಅಂತ ಇದನ್ನು ಕಲ್ಪಿಸ್ಕೊಂಡು ಹೇಳಿದ್ರೆ ನಿಮ್ಗೆ ಅರ್ಥವಾಗಬಹುದು ಅಂತ ಹೇಳಿ ಶ್ರುತಿಯೇ ಕೂತ್ಕೊಂಡು ಸೃಷ್ಟಿಯನ್ನ ಕಲ್ಪಿಸಿದೆ. ಅದು ಅಭೂತತೈವ, ನಿಜವಾಗಿಲ್ಲದ್ದೇ. ಹೇಗೆ ಪ್ರಾಣ ಸಂವಾದವನ್ನು ಕಲ್ಪಿಸಿದೆಯೋ ಪ್ರಾಣಶ್ರೇಷ್ಠತೆಯನ್ನು ಹೇಳುವುದಕ್ಕಾಗಿ, ಹಾಗೆ ಆತ್ಮೀಕತ್ವ ಗೊತ್ತು ಮಾಡಿಸಿಕೊಡೋದಕ್ಕೋಸ್ಕರಾಗಿ ಸೃಷ್ಟಿಯನ್ನು ಕಲ್ಪನೆ ಮಾಡಿದೆ ಅಂತ ಶ್ರುತಿ. ಹಿಂಗೆ ಹೇಳಿದ್ರೆ ಆತ್ಮಿಕತ್ವ ಗೊತ್ತಾಗುತ್ತೋ ಅಂತ ತಾನೇ ಪ್ಲಾನ್ ಮಾಡ್ಬಿಟ್ಟು ಹೇಳ್ಕೊಡ್ತಾ ಇದೆ. ಈ ಪ್ಲಾನ್ ಮಾಡಿ ಹೇಳ್ತೀನಿ, ಹೀಗೆ ಮಾಡಿ ಹೇಳ್ತೀನಿ. ಹೇಗೆ ಲೆಕ್ಕ ಹೇಳ್ಕೊಡೋರು 3-4 ಮೆಥಡಲ್ಲಿ ಹೇಳ್ಕೊಡ್ತಾರೋ ಹಾಗೆ ಶ್ರುತಿ ಅನೇಕ ಮೆಥಡಲ್ಲಿ ಹೇಳ್ತಾ ಇದೆ ಪರಮಾರ್ಥತ್ವವನ್ನು ತಿಳಿಸ್ಕೊಡ್ತೀನಿ ಅಂತ. ಇನ್ನೊಂದು ಶ್ರುತಿ, ಇಂದ್ರೋ ಮಾಯಾಭಿ ಇತಿ ಅಭೂತಾರ್ಥ ಪ್ರತಿಪಾದಕೇನ. ಮಾಯಾ ಶಬ್ದೇನ ವ್ಯಪದೇಶ. ಮಾಯಾನ ಶಬ್ದ ಏನು ಹೇಳುತ್ತೆ? ಇಲ್ಲದ್ದೂ ಅರ್ಥವನ್ನು ಹೇಳುವಂಥದ್ದು. ಮಾಯ ಅನ್ನೋದು ತೋರಿಕೆ, ಇಲ್ಯೂಷನ್, ಹುಸಿಯನ್ನೇ ಮಾಯ ಅನ್ನೋದು. ಮಾಯ ಅದು ಅಂತಲ್ಲ, ಇಲ್ಲ ಅಂತ. ಅಭೂತಾರ್ಥ, ಇಲ್ಲದ್ದಾಗಿರುವ ವಸ್ತುವನ್ನ ತೋರಿಸುವಂತಹ ಇಂದ್ರೋ ಮಾಯಾಭಿ, ಮಾಯಾನ ಶಬ್ದದಿಂದ ಅನೇಕ ರೂಪವನ್ನು ವರ್ಣನೆ ಮಾಡ್ತಾ ಇರೋದ್ರಿಂದ ಅನೇಕ ರೂಪ ಅನ್ನೋದು ಬರೀ ತೋರಿಕೆ, ಇಲ್ಲದ್ದು, ಭ್ರಾಂತಿ, ಅವಿದ್ಯೆಯಿಂದ ಹುಟ್ಟಾಕಿದ್ದಾಗಿದೆ ಅಂತ ಹೇಳಿ ಶ್ರುತಿ. ಇನ್ನೊಂದು ಕಡೆಯಲ್ಲೂ ಇಲ್ಲದ್ದಾಗಿರೋದು ಅರ್ಥವನ್ನು ಹೇಳುವಂತಹ ಮಾಯಾ ಶಬ್ದವನ್ನು ಹಾಕುವುದರ ಮೂಲಕ ಜಗತ್ ಸೃಷ್ಟಿಯನ್ನ ಹೊರದಾಗ್ತಾ ಇದೆ. ಅಲ್ಲರಿ ಮಾಯಾ ಶಬ್ದಕ್ಕೆ ಇಲ್ಲದ್ದು ಯಾಕೆ ಅರ್ಥ ಮಾಡ್ತೀರಾ? ನಾನು ಪ್ರಜ್ಞಾವಚನೋ ಮಾಯಾ ಶಬ್ದ. ಯಾಸ್ಕರು ತಮ್ಮ ನಿಘಂಟುವಿನಲ್ಲಿ ಪ್ರಜ್ಞಾ ಇದು ಜ್ಞಾನಂ ಮಾಯಾ ಅಂತ ಹೇಳಿ ಅರಿವಿನಿಗೆ ಪರ್ಯಾಯ ಪದ ಮಾಯಾ ಹಾಕ್ಬಿಟ್ಟಿದ್ದಾರೆ.
ಅರಿವು ಎಂಬ ಅರ್ಥದ ಪದಗಳನ್ನೆಲ್ಲ ಪಟ್ಟಿ ಮಾಡ್ತಾ ಮಾಯಾ ಅನ್ನೋ ಪದವನ್ನು ಅದ್ರಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಯಾಸ್ಕರು ಹೇಳಿದ ಅದು ಉತ್ತರ ಕೊಡ್ತಾರೆ, ಭಾಷಿಕರು ಉತ್ತರ ಕೊಡ್ತಾರೆ ಸದ್ಯಕ್ಕೆ. ಯಾಸ್ಕರು ವೇದದಲ್ಲಿ ಹಾಗೆ ಬರುತ್ತೆ. ವೇದದಲ್ಲಿ ಮಾಯಾ ಪದವು ಅರಿವು ಅರ್ಥ ಬಂದ್ಬಿಟ್ಟಿದೆ. ಅದಕ್ಕೆ ಯಾವ ಅರಿವು ಅಂತ ಅರ್ಥ ಮಾಡ್ತಾರೆ ಶಂಕರಾಚಾರ್ಯ. ಆ ಅರಿವು ಅಂದ್ರೆ ಹೌದು, ಅರಿವು ಅರ್ಥದಲ್ಲಿ ಮಾಯಾನ ಪದವನ್ನ ಯಾಸ್ಕರು ಬಳಸಿದ್ರು, ವೇದದಲ್ಲಿ ಅದು ಉಪಯೋಗ ಇದ್ರು. ಅದ್ರ ಅರ್ಥ ಏನು? ಸತ್ಯಂ ಇಂದ್ರಿಯ ಪ್ರಜ್ಞಾಯ ಅವಿದ್ಯಾಮಯತ್ವೇನ ಮಾಯಾತ್ವಾಭ್ಯುಗಮಾದ ದೋಷ. ಅದು ಇಂದ್ರಿಯ ಪ್ರಜ್ಞೆಯನ್ನು ಮಾಯಾ ಅಂತ ಅಂತಿರೋದು ಯಾಸ್ಕರು. ಇಂದ್ರಿಯ ಪ್ರಜ್ಞೆ ಅವಿದ್ಯಾಮಯವಾಗಿರ್ತಕ್ಕದ್ದು, ಅದನ್ನ ಅದು ಮಾಯಾಮಯವಾದದ್ದು. ಅದು ಏನು ದೋಷವಿಲ್ಲ, ತಪ್ಪೇನಿಲ್ಲ. ಇಂದ್ರಿಯ ಪ್ರಜ್ಞೆಯು ಅವಿದ್ಯಾಮಯವಾದದ್ದಾದ್ದರಿಂದ ಅವಿದ್ಯಾವಂತರಾದವರು ದೇಹಾದಿಗಳು ನಾನು ಅಂದ್ಕೊಂಡು, ಇಂದ್ರಿಯವನ್ನು ನಾನು ಅಂದ್ಕೊಂಡು ಆಮೇಲೆ ವ್ಯವಹಾರ ಮಾಡಬೇಕು. ಇಂದ್ರಿಯಾದಿಗಳಲ್ಲಿ ನೀವು ಅಧ್ಯಕ್ಷರಾಗದೆ ಹೋದ್ರೆ, ಪ್ರಮಾಸರಾಗದೆ ಹೋದ್ರೆ ಪ್ರಮಾಣ ವ್ಯಾಪಾರ ಬರಲ್ಲ. ನೀವು ಕಣ್ಣಾಗ್ಬೇಕು, ಕಿವಿ ಆಗ್ಬೇಕು, ನೋಡ್ಬೇಕು, ಕೇಳಬೇಕು. ನೀವು ಕಣ್ಣು ಆಗದೆ ಕಿವಿ ಆಗದೆ ಅದೇ ನೋಡಕ್ ಹೋಗಲ್ಲ, ಕೇಳಕ್ ಹೋಗಲ್ಲ. ನೀವು ಕಣ್ಣಾಗೋದು ಕಿವಿ ಆಗೋದು ಏನೋ ಅದು ಅವಿದ್ಯ. ನಿಜವಾಗಿ ನೀವು ಕಣ್ಣು ಅಲ್ಲ, ಕಿವಿ ಅಲ್ಲ, ಯಾವುದೂ ಅಲ್ಲ. ಕಿವಿ ಆಗಿದ್ದೀನಿ, ಕಣ್ಣಾಗಿದ್ದೀನಿ ಅಂದ್ಕೊಂಡ್ರೆ ತಪ್ಪು ತಿಳಿಕೆ. ತಪ್ಪು ತಿಳಿಕೆಯಿಂದ ಇಂದ್ರಿಯ ಪ್ರಜ್ಞೆಯನ್ನ ಅವರು ಮಾಯಾವಿದ ಕರೆದಿರೋದ್ರಿಂದ ಏನು ದೋಷವಿಲ್ಲ. ಅವಿದ್ಯಾಮಯವಾಗಿರೋದ್ರಿಂದ ಇಂದ್ರಿಯ ಪ್ರಜ್ಞೆಯು ಅವಿದ್ಯಾಮಯವಾಗಿರೋದ್ರಿಂದ ಅದನ್ನು ಮಾಯಾ ಅಂತ ಹೇಳಿ ಒಪ್ಕೊಂಡಿದ್ದೀವಿ. ಆದ್ದರಿಂದ ಯಾಸ್ಕರು ಕೂಡ ಆ ಪ್ರಜ್ಞೆಯನ್ನು, ಅರಿವನ್ನು ಮಾಯಾನ ಶಬ್ದ ಕರೆದಿದ್ದೇನು ತಪ್ಪಿಲ್ಲ. ಅದೇನು ಆ ಪ್ರಜ್ಞೆ, ಆ ಅರಿವು ಅವಿದ್ಯಾಮಯವಾಗಿರೋದ್ರಿಂದ ಆ ಸುಳ್ಳಾದದ್ದೇ ಆ ತಿಳುವಳಿಕೆ. ಮಾಯಾಭಿ ಇಂದ್ರಿಯ ಪ್ರಜ್ಞಾಭಿ ಅವಿದ್ಯಾರೂಪಾಭಿ ಚರ್ಧಃ. ಮಾಯೆಯಿಂದ ಅಂದ್ರೆ ಇಂದ್ರಿಯ ಪ್ರಜ್ಞೆಗಳಿಂದ, ಅವಿದ್ಯಾರೂಪವಾಗಿರೋ ಇಂದ್ರಿಯ ಪ್ರಜ್ಞೆಗಳು. ಇಂದ್ರಿಯಗಳೇ ಅವಿದ್ಯೆ, ಇಂದ್ರಿಯಗಳೇ ಅವಿದ್ಯೆ. ಅವಿದ್ಯಾ ಕಲ್ಪಿತವಾದದ್ದಾದ್ಮೇಲೆ ಅವಿದ್ಯಾ ಕಲ್ಪಿತವಾದ ಇಂದ್ರಿಯಗಳು ನಾನು ಅಂದ್ಕೊಳ್ಳೋದು ಅವಿದ್ಯೆಯೇ. ಅದರಿಂದ ಬರೋ ತಿಳುವಳಿಕೆಯು ಅವಿದ್ಯಾ ತಿಳುವಳಿಕೆಯ ತಪ್ಪು ತಿಳುವಳಿಕೆ. ಅದು ಇಂದ್ರಿಯಗಳೇ ತಪ್ಪು ತಿಳುವಳಿಕೆ ಆದ್ಮೇಲೆ, ಅದು ನಾನು ಅನ್ನೋದು ತಪ್ಪು ತಿಳುವಳಿಕೆ ಆದ್ಮೇಲೆ ಅದನ್ನು ನೋಡಿದ ಜ್ಞಾನ ಹೇಗೆ ಸರಿಯಾದ ತಿಳುವಳಿಕೆ ಆಗುತ್ತೆ? ಅದು ತಪ್ಪು ತಿಳುವಳಿಕೆನೆ. ಕಿಟಕಿ ನೋಡ್ತಾ ಇದ್ದೀನಿ, ಕುರ್ಚಿ ನೋಡ್ತಾ ಇದ್ದೀನಿ, ಜನ ತಪ್ಪು ತಿಳುವಳಿಕೆನೇ. ಅದು ತಪ್ಪು ತಿಳುವಳಿಕೆಗೆ ಲಕ್ಷಣ ಏನು ಅಂದ್ರೆ, ಅದು ಬಾಧಿತವಾಗದೆ ಹೋದ್ರೆ ತಪ್ಪು ತಿಳುವಳಿಕೆ ಆಗೋಲ್ಲ, ಬಾಧಿತವಾಗ್ಬಿಟ್ಟು ತಪ್ಪು ತಿಳುವಳಿಕೆ ಆಗುತ್ತೆ. ಇದು ಬಾಧಿತವಾಗ್ಬಿಡುತ್ತಲ್ಲ ಇಂದ್ರಿಯ ಪ್ರಜ್ಞೆ. ಇನ್ನೊಂದು ದೃಷ್ಟಿಯಿಂದ ಮನಸ್ಸಿನ ನೋಡಿದ್ರೆ ಎಲ್ಲ ಮನಸ್ಸೇ ಅಂತ ತೋರುತ್ತೆ, ಸಾಕ್ಷಿನ ನೋಡಿದ್ರೆ ಎಲ್ಲ ಸಾಕ್ಷಿ ಅಂತ ತೋರುತ್ತೆ. ಹೋಯ್ತದು. ಯಾವ ದೃಷ್ಟಿ? ಸಾಕ್ಷಿ ದೃಷ್ಟಿಯಿಂದ ನೋಡಿದ್ರೆ ಇಂದ್ರಿಯ ಪ್ರಜ್ಞೆ ಉಳಿಯೋದೇ ಇಲ್ಲ. ಮನೋದೃಷ್ಟಿಯಿಂದ ನೋಡಿದ್ರೆ ಎಲ್ಲ ಮನಸ್ಸೇ ಆಗಿ ತೋರಿಬಿಡುತ್ತೆ, ಮನೋದೃಷ್ಟಿ ದ್ವೈತ ಬಿಡುತ್ತೆ. ಆದ್ರಿಂದ ಅವಿದ್ಯಾರೂಪವಾಗಿರುವ ಇಂದ್ರಿಯ ಪ್ರಜ್ಞೆ ಎಂಬ ಮಾಯೆಯಿಂದ ಅಂತ ಹೇಳಿ ಅರ್ಥ ಅದಕ್ಕೆ. ಇನ್ನೊಂದು ಶ್ರುತಿ, ಮೂರನೇ ಶ್ರುತಿ, ಅಜಾಯಮಾನೋ ಬಹುಧಾ ವಿಜಾಯತೆ ಇತಿ ಶ್ರುತೇ. ತಾನು ಹುಟ್ಟದೆ ಇದ್ದವನಾಗಿದ್ದು ಬಹಳವಾಗಿ ಹುಟ್ಟಿದವನಂತೆ ಅರ್ಥ. ಯುವಕಾರ ಹಾಕಬೇಕು. ಬಹುಧಾ ಜಾಯಮಾನ ಇವ ವಿಭಾವ್ಯತೆ ಅಂತ, ಬಹಳ ಪ್ರಕಾರ ಹುಟ್ಟಿದವನಂತೆ ತೋರ್ತಾ ಇದ್ದಾನೆ ಅಂತ ಹೇಳಿ ಈ ರೀತಿ ಶ್ರುತಿ ಇರೋದ್ರಿಂದ ತಸ್ಮಾನ್ ಮಾಯೈವ ಜಾಯತೆ. ಸಹ ಸಹನ ಸಹ ಪ್ರಪಂಚ ಸಹ ಪದಾರ್ಥ ಸಹ ಅಲ್ಲ, ಹುಟ್ಟಿ ಪ್ರಪಂಚದಲ್ಲಿ ಹುಟ್ಟಿದ್ದು ಅಂತ ಹೇಳ್ತಿರೋದು ಅವನು. ಪರಮಾತ್ಮ ಹುಟ್ಟು ಅಂತ ಹೇಳ್ತಾ ಇಲ್ಲ, ಪ್ರಪಂಚ ಹುಟ್ಟು ಅಂತ. ಅವನು ಹುಟ್ಟಾನೆ ಅಂದ್ರೆ ಮಾಯೆ ಅನ್ನೋದು ಸರಿ. ಪ್ರಪಂಚ ಹುಟ್ಟಿದ ಮಾಯೆ ಅಂತ ಆಗ್ಬೇಕಾಗಿರೋದು. ಇವಾಗ ಅವನೇ ಮಾಯಿಂದ ಹುಟ್ಟುತ್ತಾನೆ. ಹುಟ್ಟಿಲ್ಲದೆ ಅವನು ಹುಟ್ಟಾನೆ ಅಂದ್ರೆ ಅಲ್ಲಿ ಮಾಯೆ ತಾನೇ ತೀರ್ಮಾನ ಆಯ್ತು. ಅಜಹ ಜಾಯತೆ ಅಂದ್ರೆ ಪ್ರಪಂಚ ಹುಟ್ಟಿದೆ ಅನ್ನೋ ಬುದ್ಧಿ ಹೋಗ್ತಾನೆ ಇಲ್ಲ ಜನರಿಗೆ. ಭಾಷಿಕರು ಇದು ಸ್ವಾಮಿಗಳು ಸಹ ಅಂದ್ರೆ ಆತ್ಮ ಅಂತ ಅರ್ಥ ಮಾಡಿದ್ದಾರೆ. ಆತ್ಮನು ಮಾಯೆಯಿಂದ ಹುಟ್ಟುತ್ತಾನೆ ಅಂತ, ಅದಕ್ಕೂ ತಗೋಬಹುದು ಅದನ್ನ. ಸಹ ಪ್ರಪಂಚ ಮಾಯಾ ಜಾಯತೆ ಹಾಗಲ್ಲ ಮಾಡಿ ಒಟ್ಟು ಮೇಲೆ ಇಲ್ಲ, ಹುಟ್ಟಿಲ್ಲ ಅಂತ. ತು ಏನ್ ಹೇಳುತ್ತೆ? ತು ಶಬ್ದ ಅವಧಾರಣಾರ್ಥ ಮಾಯೈವ ಇತಿ. ಮಾಯೈವ ಜಾಯತೆ ಅಂತ ಹೇಳಿದ್ರೆ ಛಂದೋಭಂಗವಾಗುತ್ತೆ ಅಂತ ಹೇಳಿ ತು ಹಾಕಿದ್ರು. ತು ಶಬ್ದಕ್ಕೂ ಅವಧಾರಣಾರ್ಥ ಇಟ್ಕೊಳ್ಳಿ ಅಂದ್ರು. ಅವಧಾರಣೆಯಿಂದೇನೋ ಒತ್ತಿ ಹೇಳೋದು. ಮಾಯೆಯಿಂದಲೇ ಹುಟ್ಟತ್ತೆ, ಮೆಲ್ಲಿಗೆ ಹೇಳ್ಬೇಕು, ಜೋರ ಹೇಳ್ಬಾರ್ದು. ಮಾಯೆಯಿಂದಲೇ ಜೋರ ಹೇಳ್ಮೇಲೆ ಹುಟ್ಟತ್ತೆ. ಅದು ವಾಕ್ಯ ಕಂಪ್ಲೀಟ್ ಮಾಡೋಕೆ ಹಾಕಿಕೊಂಡ ಕ್ರಿಯಾಪದ ಅಷ್ಟೇ.
ನಿಜವಾಗಿ ಹುಟ್ಟತ್ತೆ ಅನ್ನೋದಿಲ್ಲ. ಆ ನಹಿ ಅಜಾಯಮಾನತ್ವಂ ಬಹುಧಾ ಜನ್ಮ ಚ ಏಕತ್ರ ಸಂಭವತಿ. ಅಜಾಯಮಾನತ್ವಂ ಬಹುಧಾ ಜನ್ಮ ಚ ಏಕತ್ರ ಸಂಭವತಿ. ಒಂದೇ ಜಾಗದಲ್ಲಿ ಹುಟ್ಟದೇ ಇರುವಿಕೆಯೂ ಬಹಳವಾಗಿ ಹುಟ್ಟುವಿಕೆಯು ಯುಗಪತ್ ನ ಸಂಭವತಿ. ಅಟ್ ಎ ಟೈಮ್ ಒಂದೇ ಕಾಲಕ್ಕೆ ಹುಟ್ಟದೇ ಇರುವಿಕೆಯೂ ಹೊಂದುತ್ತೆ, ಅನೇಕವಾಗಿ ಹುಟ್ಟೋದು ಅನ್ನೋದು ಆಗಲ್ಲ. ಹುಟ್ಟದೇ ಇರೋ ಪರಮಾರ್ಥವಾದರೆ ಅನೇಕವಾಗಿ ಹುಟ್ಟಿದಂತೆ ತೋರ್ತಾನೆ. ಅನೇಕವಾಗಿ ಹುಟ್ಟೇ ಇದ್ದಾನೆ ಅಂತ ಹುಟ್ಟದೇ ಇದ್ದವನು ಸುಳ್ಳಾಗತ್ತೆ. ಹುಟ್ಟದೇ ಇದ್ದವನು ಅನ್ನೋದು ಒಪ್ಪಕ್ಕಾಲ. ಹುಟ್ಟದೇ ಇದ್ದವನು ಅನ್ನೋದು ಸುಮ್ಮನೆ ಹೊಗಳಕ್ಕೆ ಹೇಳಿದಷ್ಟೇ. ಹುಟ್ಟದೇ ಇದ್ದವನು ಅಂತ ಹುಟ್ಟದೇ ಇದ್ದವನಲ್ಲ, ಅವನು ಅನೇಕ ಹುಟ್ಟುತ್ತಾನೆ ಅಂತಾಗತ್ತೆ. ಇಲ್ಲ, ಹುಟ್ಟದೇ ಇದ್ದವನು ಅನ್ನೋದನ್ನ ಬಿಗಿಯಾಗಿ ಹಿಡ್ಕೊಂಡ್ರೆ ಹುಟ್ಟಾನೆ ಅನ್ನೋದು ಕಲ್ಪನೆ, ಅಧ್ಯಾರೋಪ, ಮಾಯೆ ಅಂತ ಅನ್ಬೇಕಾಗುತ್ತೆ. ಒಟ್ಟಿಗೆ ಒಂದೇ ಜನ್ಮಕ್ಕೆ ಅನೇಕ ಬಹುಧಾ ಜನ್ಮ ಮತ್ತು ಅಜಾಯಮಾನತ್ವ ಹೊಂದಲ್ಲ. ಹಾಗೆ ಅಗ್ನಾವಿವ ಶೈತ್ಯಂ ಔಷ್ಣ್ಯಂಚ. ಅಗ್ನಿಯಲ್ಲಿ ಒಂದೇ ಸ್ವರೂಪದಲ್ಲಿ ಉಷ್ಣತೆಯೂ ಇದೆ, ಶೀತತೆಯೂ ಇದೆ ಅನ್ನೋದು ಹೇಗೆ ವಿರುದ್ಧವೋ, ಸೂರ್ಯನಲ್ಲಿ ಬೆಳಕು ಇದೆ, ಕತ್ಲೆ ಇದೆ ಅಂತ ಹೇಗೆ ವಿರುದ್ಧವೋ, ಆತ್ಮದಲ್ಲಿ ಹುಟ್ಟದೇ ಇರುವಿಕೆಯೂ ಇದೆ, ಹುಟ್ಟುವಿಕೆಯೂ ಇದೆ ಅಂತಂದ್ರೆ ವಿರುದ್ಧ. ಅದು ಹುಟ್ಟದೇ ಇರುವಿಕೆಯನ್ನು ಪರಮಾರ್ಥ ಆದ್ರೆ ಹುಟ್ಟಿದಾನೆ ಅಂತ ಕಲ್ಪನೆ. ಹುಟ್ಟೇ ಇದ್ಬಿಟ್ರೆ ನೀವೇ ಹುಟ್ಟುಬಿಟ್ಟಿದ್ರೆ ಅವನು ಹುಟ್ಟದವನು ಅನ್ನೋದು ಸುಳ್ಳಾಗತ್ತೆ. ಸುಮ್ಮನೆ ಹೊಗಳಕ್ಕೋ ಅರ್ಥವಾದವೋ ಆಗ್ಬಿಡುತ್ತೆ. ಎರಡನ್ನೂ ಮುಖ್ಯಾರ್ಥ ಇಟ್ಕೊಂಡು ಅರ್ಥ ಮಾಡೋಕ್ಕಾಗಲ್ಲ. ಒಂದು ಗೌಣ ಮಾಡಲೇಬೇಕು ವಿರುದ್ಧವಾದ್ದರಿಂದ. ಅಷ್ಟೇ ಅಲ್ಲ, ಫಲವತ್ವಾಚ ಆತ್ಮೀಕತ್ವ ದರ್ಶನಮೇವ ಶ್ರುತಿ ನಿಶ್ಚಿತೋತ್ಸಾಹ. ಅದೇ ಆತ್ಮೀಕತ್ವ ದರ್ಶನಕ್ಕೆ ಫಲ ಇದೆ, ಅದನ್ನ ಅದರ ತಾತ್ಪರ್ಯ ಇದೆ. ಸೃಷ್ಟಿಗೆ ಫಲ ಇಲ್ಲ, ಅದನ್ನ ಅದ್ರ ತಾತ್ಪರ್ಯ ಇಲ್ಲ. ವಾಕ್ಯಕ್ಕೆ ತಾತ್ಪರ್ಯವನ್ನು ಗೊತ್ತು ಮಾಡೋದು ಫಲವುಳ್ಳದ್ದಾಗಿದ್ರೆ ಅದು ತಾತ್ಪರ್ಯವುಳ್ಳದ್ದಾಗತ್ತೆ. ಆ ಆತ್ಮೀಕತ್ವ ಫಲವುಳ್ಳದ್ದು. ಶೋಕಮೋಹ ನಿವೃತ್ತಿ, ಸರ್ವಾತ್ಮ ಭಾವ, ಸರ್ವ ಸಂಸಾರ ಧರ್ಮ ವಿನಿರ್ಮುಕ್ತತ್ವ, ಎಲ್ಲ ಪರಿಪೂರ್ಣ ಶಾಂತಿ, ಮೋಕ್ಷ, ಎಲ್ಲ ಪುರುಷಾರ್ಥವೂ ಆತ್ಮೀಕತ್ವ ಜ್ಞಾನದಿಂದ ಸಿಗತ್ತೆ. ಸೃಷ್ಟಿಯಿಂದ ಏನೇನು ಪುರುಷಾರ್ಥ ಇಲ್ಲ. ಏನು ಪ್ರಯೋಜನ ಸೃಷ್ಟಿ ತಿಳ್ಕೊಂಡು ಹುಟ್ಟುವನಾದರೆ ಅನರ್ಥ ಆಗತ್ತೆ. ಸೃಷ್ಟಿಯಿಂದ ಹೇಳಿದಕ್ಕೆ ಇನ್ನೇನು ಬೇರೆ ಪ್ರಯೋಜನ ಹೇಳೋಕೆ ಆಗೋದು ಇಲ್ಲ. ಆತ್ಮೀಕತ್ವ ದರ್ಶನ ಬಿಟ್ಟು ಬೇರೆ ಇನ್ಯಾವ ಫಲವೂ ಇಲ್ಲವಾದ್ರಿಂದ ಅದಕ್ಕಾಗಿ ಇದೆ ಅಂತಂದ್ರೆ ಆ ದರ್ಶನಕ್ಕೆ ಫಲ ಇದೆ. ಆತ್ಮೀಕತ್ವ ದರ್ಶನ ಆಗುತ್ತಲೇ ಮುಕ್ತನಾಗ್ಬಿಡ್ತಾನೆ, ಅವನು ಕೃತಕೃತ್ಯನಾಗ್ಬಿಡ್ತಾನೆ, ಆನಂದ ಪ್ರಾಪ್ತಿ ಆಗುತ್ತೆ. ತತ್ರ ಕೋ ಮೋಹ ಶೋಕಃ ಏಕತ್ವವನ್ನು ಪಶ್ಯತಃ ಇತ್ಯಾದಿ ಮಂತ್ರವರ್ಣ. ಮೃತ್ಯೋಸ್ಯ ಮೃತ್ಯುಮಾಪ್ನೋತಿ ಇತಿ ನಿಂದಿತತ್ವಾಚ್ಚ. ಸೃಷ್ಟ್ಯಾದಿ ಭೇದ ದೃಷ್ಟೇ. ಅಲ್ಲಿ ಆ ಏಕತ್ವದಲ್ಲಿ ಆ ಏಕತ್ವವನ್ನು ಕಟ್ಕೊಂಡವನಿಗೆ ಶೋಕವೆಲ್ಲಿ ಮೋಹವೆಲ್ಲಿ ಆಕ್ಷೇಪ ಸಾಧ್ಯನೇ ಇಲ್ಲಪ್ಪ ಅಂತ ಹೇಳಿ ಏಕತ್ವ ಜ್ಞಾನವನ್ನು ಹೊಗಳಿದೆ. ಶೋಕ ಮೋಹನ್ ದಾಟ ಹೋಗ್ತಾನೆ ಅಂತ ಈ ರೀತಿ ಮಂತ್ರಾಕ್ಷರದಲ್ಲಿ ಹೇಳಿದೆ. ಹಾಗೆ ಯಾರು ಬಿಡಿಬಿಡಿಯಾಗಿ ನೋಡ್ತಾನೋ ಅವನು ಮೃತ್ಯು ಮೇಲೆ ಮೃತ್ಯು ಹೊಂದ್ತಾ ಇರ್ತಾನೆ. ನಿಂದೆ ಬೇರೆ ಮಾಡಿದೆ. ದ್ವೈತವನ್ನು ನಟಿಸ್ಕೊಂಡು ಹೋದ್ರೆ ನಿಮ್ ದುಃಖ ತಪ್ಪಿದ್ದಲ್ಲ, ಕಷ್ಟ ತಪ್ಪಿದ್ದಲ್ಲ, ಅನರ್ಥ ತಪ್ಪಿದ್ದಲ್ಲ, ಸಂಸಾರ ತಪ್ಪಿದ್ದಲ್ಲ, ಜನ್ಮ ಮರಣ ತಪ್ಪಿದ್ದಲ್ಲ, ಯಾವುದು ತಪ್ಪಿದ್ದಲ್ಲ. ಹೋಗೋದು ಎಲ್ಲ ಬರುತ್ತೆ. ದ್ವೈತದ ಹಿಂದೆ ಹೋದ್ರೆ ಅನರ್ಥ ಪುಂಖಾನುಪುಂಖ ಬರ್ತಾ ಇರತ್ತೆ. ಅದ್ವೈತವನ್ನು ಕಂಡ್ಕೊಂಡ್ರೆ ಸ್ವಸ್ಥರಾಗ್ಬಿಡ್ತೀರ. ಹಾಗಾಗಿ ಸೃಷ್ಟ್ಯಾದಿ ಭೇದ ದೃಷ್ಟಿಯನ್ನ ನಿಂದೆ ಮಾಡಿದೆ. ಏಕತ್ವವನ್ನು ಕಂಡ್ಕೊಂಡವನಿಗೆ ಶೋಕಮೋಹವಿಲ್ಲ ಅಂತ ಹೊಗಳಿದೆ. ಅದಕ್ಕಾಗಿ ಸೃಷ್ಟಿಯಾದಿ ವಾಕ್ಯವೇ ಹೊರತು ಸೃಷ್ಟಿವಾಕ್ಯಕ್ಕೆ ಸೃಷ್ಟಿಯಾಯಿತು ಅಂತ ಹೇಳೋದು ತಾತ್ಪರ್ಯ ಇಲ್ಲ. ಏಕತ್ವನ ಹೇಳೋಕ್ಕೋಸ್ಕರ ಬಂದದ್ದು. ನಾವು ಇದನ್ನು ಚೆನ್ನಾಗಿ ಗೊತ್ತು ಮಾಡ್ಕೊಂಡ್ರೆ ಯಾರೇ ನಮ್ಮ ಮೇಲೆ ಆಕ್ಷೇಪಣೆ ಮಾಡಿದ್ರು ನಮ್ಗೆ ಉತ್ತರ ಕೊಡೋಕೆ ಗೊತ್ತಾಗತ್ತೆ. ಓಹೋ, ಎಲ್ಲ ಕಡೆ ಸೃಷ್ಟಿವಾಕ್ಯ ಬಂದಿರೋದು ಆತ್ಮನ್ ತಿಳಿಸ್ಕೊಳ್ಳೋದಕ್ಕೆ ಉಪಾಯವಾಗಿ ಬಂದದ್ದೇ ಹೊರತು ಇನ್ನೇನಕ್ಕೂ ಬಂದದ್ದಲ್ಲ. ಹೇಗಾದ್ರೂ ಆತ್ಮತತ್ವ ಗೊತ್ತು ಮಾಡ್ಕೊಳ್ಳಿ ಅನ್ನೋ ಒಂದೇ ಕಾರಣಕ್ಕಾಗಿ ಸೃಷ್ಟಿವಾಕ್ಯ ಬಂದಿದೆ. ಅದೇ ಅದು ಪರಮಧ್ಯೇಯ ಗುರಿ. ಇನ್ನೊಂದು ವಾಕ್ಯ, ಇದು ಸ್ವಲ್ಪ ಬಿಗಿಯಾದ ವಾಕ್ಯ. ಇದು ಈಶಾವಾಸ್ಯತೆ ಇದುವೇ. ಸಂಭೂತೇರಪವಾದಾಚ್ಚ ಸಂಭವ ಪ್ರತಿಷಿಧ್ಯತೆ ಕೋನ್ವೇನಂ ಜನಯೇದಿತಿ ಕಾರಣಂ ಪ್ರತಿಷಿಧ್ಯತೆ. ಸಂಭವ ಪ್ರತಿಷಿಧ್ಯತೆ ಕೋನ್ವೇನಂ ಜನಯೇದಿತಿ
ಸಂಭೂतेಃ ಅಪವಾದಾತ್ ಚ ಸಂಭವಃ ಪ್ರತಿಷಿಧ್ಯತೆ ಕಹ ಅನು ಕಹ ನು ಏನಂ ಜನಯೇತ್ ಇತಿ ಕಾರಣಂ ಪ್ರತಿಷಿಧ್ಯತೆ. ಅಂಧಂತವ ಪ್ರವಿಶಂತಿ ಯೇ ಅಸಂಭೂತಿಮುಪಾಸತೆ ಅಂತ. ಯೇ ಸಂಭೂತಿಮುಪಾಸತೆ ಅಸಂಭೂತಿ, ಅಲ್ಲಿ ಅಸಂಭೂತಿ. ಯಾರು ಸೃಷ್ಟಿಯನ್ನು ಉಪಾಸನೆ ಮಾಡ್ತಾರೋ ಅಂದ್ರೆ ಸೃಷ್ಟಿಯನ್ನು ಒಪ್ಕೊಳ್ತಾರೋ, ಸೃಷ್ಟಿ ಕಡೆ ದೃಷ್ಟಿ ಇಟ್ಕೊಳ್ತಾರೋ, ಸೃಷ್ಟಿಯನ್ನೇ ಅನುಸರಿಸ್ಕೊಂಡು ಹೋಗ್ತಾ ಇರ್ತಾರೋ ಅವರು ಕುರುಡುಗಟ್ಟಲೆ ಹೋಗ್ತಾರೆ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಯಾರೋ ಗೌಡಪಾದರು ಅಲ್ಲಿ ಈ ವಾಕ್ಯಕ್ಕೆ ಹೀಗೆ ಅರ್ಥ ಮಾಡಿಲ್ಲ. ಸೃಷ್ಟಿಯನ್ನು ನೋಡುವ ಆತರು ಕುರುಡುಗಟ್ಟಲೆ ಹೋಗ್ತಾ ಇರಲಿಲ್ಲ. ಅಲ್ಲಿ ಅಸಂಭೂತಿ ಅಂದ್ರೆ ಅವ್ಯಾಕೃತ ಉಪಾಸನೆ ಮಾಡುವವರು ಕೇವಲ ಅವ್ಯಾಕೃತ ಉಪಾಸನೆ ಕುರುಡುಗಟ್ಟಲೆಗೂ, ಸಂಭೂತಿಯಿಂದ ಹಿರಣ್ಯಗರ್ಭೋಪಾಸಕರು ಅವರು ಕಟ್ಲೆ ಹೋಗ್ತಾರೆ ಅಂತ. ಭೂಯ ಇನ್ನೂ ಕಟ್ಲೆಗೆ ಅಂತ ಹೇಳಿದೆ. ಇಲ್ಲಿ ಮಾತ್ರ ಇದನ್ನು ಈ ಅರ್ಥ ತಗೊಂಡ್ರು. ಸಂಭೂತಿಯ ಹುಟ್ಟು ಅಂತಾನೆ. ಹುಟ್ಟನ್ನು ಯಾರು ಉಪಾಸನೆ ಮಾಡ್ತಾರೋ ಅವರು ಕುರುಡುಗಟ್ಟಲೆ ಹೋಗ್ತಾರೆ ಕಣ್ರೋ ಅಂತ ಶ್ರುತಿ ನಿಂದೆ ಮಾಡ್ತಾ ಇದೆ. ಹುಟ್ಟನ್ನು ಯೋಚನೆ ಮಾಡ್ಬೇಡ್ರೋ, ಹುಟ್ಟು ಕಡೆ ಹೋಗ್ಬೇಡ್ರಿ, ಹುಟ್ಟು ಕಡೆ ದೃಷ್ಟಿ ಇಟ್ಕೋಬೇಡಿ. ಹುಟ್ಟನ್ನು ನೀವು ನೋಡ್ತಾ ಹೋದ್ರೆ ನೀವು ಹುಟ್ಟುವರಾಗಿ ನಿಮ್ಗೆ ಸಾಯಿಸ್ಬಿಡ್ತಾರೆ, ಚಚ್ಚಿಬಿಡ್ತಾರೆ. ನೀವು ಹುಟ್ಟಿದ ಮೇಲೆ ಎಲ್ಲಾ ಗೋಳನ್ನು ಕೊಡ್ತಾರೆ, ಚುಚ್ತಾರೆ, ಹೊಡಿತಾರೆ, ಬಿಡಿತಾರೆ, ಸುಡ್ತಾರೆ, ಎಲ್ಲಾ ತರ ಅವಮಾನವನ್ನು ಮಾಡ್ತಾರೆ. ಹೊಡೆದು ಬಡ್ದು ಬಡ್ದು ಹುಟ್ಟು ಒಂದು ಚೀಲದೊಳಗೆ ಇಲಿಯನ್ನು ಹಾಕೊಂಡಾಗೇನೆ ಈ ಶರೀರ ಅನ್ನೋ ಚೀಲದೊಳಗೆ ಜೀವನ ತುಂಬ್ಕೊಂಡ್ಬಿಟ್ಟು ಚುಚ್ಚಿ ಚುಚ್ಚಿ ಬೈದು ಒಂದು ಹೊಡೆದು ಗೋಳು ಹಾಕೊಂಡ್ಬಿಡ್ತಾರೆ. ಈ ದೇಹ ಅನ್ನೋ ಚೀಲದೊಳಗೆ ಬರದೆ ಹೋಗಿದ್ರೆ ನೆಮ್ಮದಿಯಾಗಿರ್ತಿದ್ದ. ಸಿಕ್ಕಾಕೊಂಡ್ಬಿಟ್ಟಮ್ಮ ತಪ್ಪುವಿಕೆಯಿಂದ ದೇಹದೊಳಗೆ ಬಂದ್ಬಿಟ್ಟು ದೇಹ ನಾನು ಅಂದ್ಕೊಂಡು ಒಳಗಿದ್ದೀನಿ ಅಂದ್ಕೊಂಡು ನನಗೆ ಇಂತಿಂತದ್ದು ಬೇಕು ಇಂತಿಂತದ್ದು ಬೇಡ ಅಂದ್ರೆ ಪಟ್ಟಿ ಬೇರೆ ಮಾಡ್ತೀನಿ. ದಿನ ಹೇಗೆ ತರಕಾರಿ ಲಿಸ್ಟ್ ಮಾಡ್ತಾರೋ ಅಥವಾ ಮದುವೆ ಮುಂಜಿಲಿ ಸಾಮಾನು ಲಿಸ್ಟ್ ಮಾಡ್ತಾರೋ, ಈ ಜೀವಪ್ಪ ಪ್ರತಿನಿತ್ಯ ಎದ್ಗುಳ್ಳೇನೆ ಲಿಸ್ಟ್ ಮಾಡೋದೇ ಕೆಲಸ. ನಂಗೆ ಏನೇನು ಬೇಕು ಏನೇನು ಬೇಡ ಅಂತ ದಿನ ಅದೇ ಕೆಲಸ ಮಾಡೋದು ಅವನು. ಮುಂಡೆದು ಬೇಕು ಬೇಡ ಮೀರಿದವನು ಬೇಕು ಬೇಡ ಲಿಸ್ಟ್ ಮಾಡ್ತಾನೆ ಅವನು. ಹೀಗೆ ಶ್ರುತಿಯು ಹುಟ್ಟನ್ನ ಉಪಾಸನೆ ಮಾಡುವವರು ಕುರುಡುಗಟ್ಟಲೆ ಹೋಗ್ತಾರೆ ಅಂತ ಹೇಳಿ ನಿಂದೆ ಮಾಡ್ತಾ ಇರೋದ್ರಿಂದಲೂ, ಇನ್ನೊಂದು ಕಡೆಯಲ್ಲಿ ಜಾತ ಏವ ನ ಜಾಯತೆ ಕೋನ್ವೇ ನಂಜನಯೇ ಪುನಃ ಬೃಹದಾರಕದಲ್ಲಿ ಇದ್ಕೊಂಡಿರುವವನ ಕಣೆ ಅವನು ಯಾವಾಗಲೂ ನಿತ್ಯ ವರ್ತಮಾನ, ಯಾರ ಇವನನ್ನು ಹುಟ್ಟಿಸ್ತಾರೆ ಅಂಥೇಳಿ ಕಾರಣ, ಇದಕ್ಕೆ ಒಂದು ಕಾರಣ ಇದೆ ಅಂತ ಯಾರಾದ್ರು ಅಂದ್ರೆ ಅದನ್ನು ಅಲಗಳಿತಾ ಇದೆ. ಬ್ರಹ್ಮಕ್ಕೆ ಒಂದು ಕಾರಣ ಇದೆ, ಜಗತ್ತಿಗೆ ಒಂದು ಕಾರಣ ಇದೆ. ಅಲ್ಲೇ ಜಗತ್ತು ಇಲ್ಲ, ಜಗತ್ತಿಗೆ ಕಾರಣವೂ ಇಲ್ಲ, ಬ್ರಹ್ಮಕ್ಕೂ ಕಾರಣ ಇಲ್ಲ. ಜಗತ್ತಿಲ್ಲ ಅದಕ್ಕೆ ಕಾರಣ ಇಲ್ಲ, ಬ್ರಹ್ಮ ಒಂದೇ ಇರೋದು ಅದಕ್ಕೆ ಇನ್ನೊಂದು ಕಾರಣ ಇಲ್ಲ. ಜಗತ್ತಿದ್ದಿದ್ದ ಅದಕ್ಕೆ ಏನು ಕಾರಣ ಅಂತ ಹೇಳ್ಬೋದು. ಜಗತ್ತು ತೋರಿಕೆ. ಹಾವಿಗೆ ಏನ್ ಕಾರಣ ಅಂದ್ರೆ ಹಗ್ಗದ ಹಾವಿಗೆ ಅಪ್ಪ ಅಮ್ಮ ಯಾರು ಅಂತ. ಈ ಹಾವಿಗೇನೋ ಅಪ್ಪ ಅಮ್ಮ ಯಾರು ಹೇಳ್ಬೋದು. ಹಗ್ಗದ ಹಾವಿಗೆ ಅಪ್ಪ ಅಮ್ಮ ಯಾರು? ಕನಸಿನಲ್ಲಿ ನಮ್ಗೊಂದು ದೇಹ ಬರುತ್ತಲ್ಲ, ಆ ದೇಹಕ್ಕೆ ಅಪ್ಪ ಅಮ್ಮ ಯಾರು? ಬರೀ ಈ ಕಲ್ಪನೆ ಅಷ್ಟೇ. ಇಲ್ಲದಕ್ಕೆ ಅಪ್ಪ ಅಮ್ಮ ಯಾರು ಅಂದ್ರೆ ಏನರ್ಥ? ಅಂಧಂತಮ ಪ್ರವಿಶಂತಿ ಅಸಂಭೂತಿ ಉಪಾಸತೆ ಇತಿ ಸಂಭೂತೆ ಉಪಾಸ್ಯತ್ವ ಅಪವಾದಾತ್ ಸಂಭವ ಪ್ರತಿಷಿಧ್ಯತೆ. ಯಾರು ಅಸಂಭೂತಿಯನ್ನು ಉಪಾಸನೆ ಮಾಡುತ್ತಾರೋ ಸಂಭೂತಿಯನ್ನು ಉಪಾಸನೆ ಮಾಡುತ್ತಾರೋ ಯಸ್ಮಾಕ್ ಹಾಕೊಂಡಿದ್ದೀನಿ ನಾನು. ಸ್ವಾಮಿಗಳು ಏನ್ ಮಾಡಿದ್ದಾರೆ? ಅಸಂಭೂತಿಯನ್ನು ಉಪಾಸನೆ ಮಾಡುತ್ತಾರೋ ಇಲ್ಲ, ಸಂಭೂತಿಯನ್ನು ಮಾಡಿದ್ದಾರೆ. ಅಲ್ಲಿರೋದು ಹಾಗೆ ಅದನ್ನು ಹಾಕೊಂಡ್ಬಿಟ್ಟಿದ್ದೀನಿ. ಸಂಭೂತಿ ನಿಷೇಧ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹಾಕೋ ಬರಲ್ಲ. ಅದು ಹಾಗೆ ಬಂತ ಇಲ್ವೇ ಇಲ್ಲ. ಅಂದಂದಮ ಪ್ರವಿಶಂತಿ ಏ ಸಂಭೂ ಅಲ್ಲ, ಪುನರುಕ್ತಿ ಆಗ್ಬಿಡುತ್ತೆ. ಅದೇ ಮಾಧ್ಯಮ ಪಾಠ ಸಂಭೂತಿ ಆಮೇಲೆ ವಿನಾಶ ಅಂದ್ರೆ ಎರಡು ಒಂದೇ ಅರ್ಥ ಆಗ್ಬಿಡುತ್ತೆ. ಅಲ್ಲ, ಅದು ಹುಟ್ಟಿದ್ದೆ ತಾನೆ ಹಿರಣ್ಯಗರ್ಭ. ವಿನಾಶ ಅಂದ್ರೆ ಹಿರಣ್ಯಗರ್ಭ. ಸಂಭೂತಿ ಇದನ್ನು ಗೌಡಪಾದ ಹೃದಯದಲ್ಲೇ ಬಹಳ ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಇದು ವಿವರಣೆ ಕಷ್ಟ ಅಂತ. ಅಲ್ಲಿ ಯಾರು ಹುಟ್ಟನ್ನು ಉಪಾಸನೆ ಮಾಡುತ್ತಾರೋ ಅವರು ಕುರುಡುಗಟ್ಟಲೆ ಹೋಗ್ತಾರೆ ಅಂತ ಹೇಳಿ ಈ ರೀತಿ ಸಂಭೂತಿಯನ್ನ
ಉಪಾಸನೆ ಮಾಡಬೇಕು ಅನ್ನೋದನ್ನ ಅಪವಾದ ಮಾಡ್ತಾ ಇರೋದ್ರಿಂದ ತಾತ್ಪರ್ಯ ಏನಾಯ್ತು? ಹುಟ್ಟನ್ನೇ ಅಲಗಡಿತಾ ಇದೆ ಅಂತ ಆಯ್ತು. ಹುಟ್ಟೇ ಇಲ್ಲ, ಯಾವುದು ಹುಟ್ಟಿಲ್ಲ, ಎಲ್ಲೂ ಹುಟ್ಟಿಲ್ಲ, ಏನು ಹುಟ್ಟಿಲ್ಲ. ಹುಟ್ಟಿರೋದು ಕಲ್ಪನೆ, ಭ್ರಾಂತಿ, ತೋರಿಕೆ, ಇಲ್ಯೂಷನ್, ಮಾಯೆ, ಎಂಥದ್ದು ಇಲ್ಲ. ಚೆನ್ನಾಗೋ ನಿಂಗೂ ಚಳಿನ ಚಳಿ नहीं परमार्थतः संभूतायां संभूतो तपवादः उपपद्यते. ನಿಜವಾಗಿಯೇ ಹುಟ್ಟು ಬಿಟ್ಟಿದ್ರೆ ಅದನ್ನ ಕುಡುಗಕ್ಕೆ ಹೋಗ್ತಾರೆ ಅಂತ ಅಂಧಂಧಮ ಪ್ರವೇಶಂತಿ ಅಂತ ಹೇಳಿ ನಿಂದೆ ಮಾಡೋದು ಸರಿ ಆಗ್ತಿರ್ಲಿಲ್ಲ. ನಿಜವಾಗಿ ಸೃಷ್ಟಿ ಆಗ್ಬಿಟ್ಟಿದ್ರೆ ಅವ್ರು ಕುಡುಗಕ್ಕೆ ಹೋಗ್ತಾರೆ, ಹುಟ್ಟನ್ನು ಉಪಾಸನೆ ಮಾಡುವರು ಬೈದಿದ್ದು ತಪ್ಪಾಗ್ತಿತ್ತು. ಯಾರು ಹುಟ್ಟನ್ನು ಉಪಾಸನೆ ಮಾಡ್ತಾರೋ ಅವ್ರು ಕುಡುಗಕ್ಕೆ ಹೋಗ್ತಾರೆ ಬೈತಾ ಇರೋದ್ರಿಂದ ನಿಜವಾಗಿ ಹುಟ್ಟನ್ನ ಅಲ್ಲಗಳಿತಾ ಇಲ್ಲ, ಹುಟ್ಟನ್ನು ಒಪ್ಕೊಂಡಿದೆ ಅಂತಾಗಿದ್ರೆ ಅವಾಗ ಕುಡುಗಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಸರಿ ಆಗ್ತಿರ್ಲಿಲ್ಲ. ಕುಡುಗಕ್ಕೆ ಹೋಗ್ತಾರೆ ನಿಂದೆ ಮಾಡ್ತಾ ಇರೋದಿಲ್ಲೇನೆಯೇ ಹುಟ್ಟಿನಲ್ಲಿ ತಾತ್ಪರ್ಯವಿಲ್ಲ, ಹುಟ್ಟು ಅನ್ನೋದು ಒಪ್ಕೊಂಡಿಲ್ಲ ಅಂತ ಗೊತ್ತಾಗುತ್ತೆ. ಪರಮಾರ್ಥವಾಗಿ ಸಂಭೂತಿ ಇದ್ದು ಬಿಟ್ರೆ ಸಂಭೂತಿಯನ್ನು ಅಪವಾದ ಮಾಡಬಾರ್ದಾಗಿತ್ತು, ಹೊಂದುತ್ತಿದ್ದಿಲ್ಲ. ಸಮುಚ್ಚಯಕ್ಕಲ್ವಾ ಹೇಳಿದ್ದು? ಸಮುಚ್ಚಯಕ್ಕಲ್ವಾ ಈಶಾವಾಸ್ಯದಲ್ಲಿ ಹೇಳಿ? ಗೌಡಪಾದ ಅರ್ಥ ಇಟ್ಕೊಂಡಿಲ್ಲಮ್ಮ, ಗೌಡಪಾದ ಬೇರೆ ಅರ್ಥ ಮಾಡ್ತಿದ್ದಾರೆ. ಗೌಡಪಾದ ಅರ್ಥ ಅದಕ್ಕೆ ಶ್ಲೋಕ ಸ್ವಾಮಿಗಳಲ್ಲಿ ಟಿಪ್ಪಣಿ ದೊಡ್ಡ ಟಿಪ್ಪಣಿ ಕೊಟ್ಟಿದ್ದಾರೆ ನೋಡಿ. ಸಮುಚ್ಚಯಕ್ಕೆ ಈಶಾವಾಸ್ಯ ಭಾಷ್ಯಕಾರ ಪ್ರಕಾರ ಹಾಗರ್ಥ, ಮಾಂಡೂಕ್ಯ ಕಾರಕೆ ಪ್ರಕಾರ ಬೇರೆ ಅರ್ಥ. ಚರ್ಚೆ ಮಾಡ್ತಾರೆ ನೋಡಿ. ಇವಾಗ ಯಾರು ನನು ವಿನಾಶೇನ ಸಂಭೂತೆ ಸಮುಚ್ಚಯ ವಿಧ್ಯರ್ಥಃ ಸಂಭೂತ್ಯಪವಾದ. ನಿಮ್ಮ ಆಕ್ಷೇಪ ಸಮುಚ್ಚಯ ಅಂದ್ರೆ ಉಪಾಸನ ಸಮುಚ್ಚಯ. ಇದು ಜ್ಞಾನ, ಆತ್ಮಜ್ಞಾನ ಅಲ್ಲ, ಆತ್ಮಜ್ಞಾನ ಸಮುಚ್ಚಯ ಅಲ್ಲ. ಆ ಎರಡು ಉಪಾಸನೆ, ಅವ್ಯಾಕೃತ ಉಪಾಸನೆ, ಹಿರಣ್ಯಗರ್ಭೋಪಾಸನೆ ಅಷ್ಟೇ ಅಷ್ಟೇ. ಆತ್ಮಜ್ಞಾನ ಸಮುಚ್ಚಯ ಇಲ್ಲ, ಆತ್ಮಜ್ಞಾನ ವಿಚಾರ ಮುಕ್ತಿ ಇಲ್ಲ ಅಲ್ಲಿ. ಅಣಿಮಾವ ಕೇಳೋದೇ ಇಲ್ಲ. ಕರ್ಮ ಕರ್ಮ ಅದು ಮುಂಚೆ, ಅದು ವಿದ್ಯಾಂಚ ಕರ್ಮ. ವಿದ್ಯಾಂಚ ಅಲ್ಲ, ಇದು ಎರಡನೇದು. ಸಂಭೂತಿಂಚ ವಿನಾಶಂಚ ಇನ್ನೊಂದು. ವಿದ್ಯಾಂಚ ಅಲ್ಲಿ ವಿದ್ಯೆ ಅಂದ್ರೆ ಉಪಾಸನೆ, ಅವಿದ್ಯೆ ಅಂದ್ರೆ ಕರ್ಮ. ನಾನು ಜ್ಞಾನ ಕರ್ಮ ಸಮುಚ್ಚಯ ಅಂತ ಹೇಳ್ತಿದ್ದಾರೆ ಅನ್ಕೊಂಡು ಮೊದ್ಲೇದು ಜ್ಞಾನ ಕರ್ಮ ಸಮುಚ್ಚಯ ಅಂದ್ರೆ ಉಪಾಸನಾ ಕರ್ಮ ಸಮುಚ್ಚಯ. ಈಗ ಸಮುಚ್ಚಯ ಅವ್ಯಾಕೃತ ಉಪಾಸನೆ, ಹಿರಣ್ಯಗರ್ಭೋಪಾಸನೆ ಸಮುಚ್ಚಯ. ಸರಿ, ಸ್ವಲ್ಪ ರಗಳೆಯಾಗಿದೆ ಈ ಶ್ಲೋಕ. ಸರಿ, ವಿನಾಶದೊಡನೆ ಅಂದ್ರೆ ಕರ್ಮದೊಡನೆ, ವಿನಾಶನ ಕರ್ಮ ಅಂತ ಅರ್ಥ ಮಾಡಿ, ಕರ್ಮದೊಡನೆ ಸಂಭೂತಿಯನ್ನ ಅಂದ್ರೆ ದೇವತಾದ ಉಪಾಸನೆಯನ್ನ ಸಮುಚ್ಚಯ ವಿಧಾನಕ್ಕೋಸ್ಕರವಾಗಿ ಸಂಭೂತಿನ ಅಪಾದ ಮಾಡ್ತಾ ಇದೆಯಾ ಅಲ್ವೇ ಅಂತ. ಇಲ್ಲಿ ವಿನಾಶ ಅಂದ್ರೆ ಕರ್ಮ ಅಂತ ಅರ್ಥ ಮಾಡಿದ್ದಾರೆ. ಕರ್ಮ ಮತ್ತೆ ಉಪಾಸನೆ ಯಥಾ ಹೇಗಂದ್ರೆ ಅಂಧಂತಮ ಪ್ರವಿಶಂತಿ ಅವಿದ್ಯಾ ಉಪಾಸತೆ ಇತಿ. ಇದು ನೋಡಿದ್ರೆ ಆಮೇಲೆ ಬಂದಿದೆ ಮಾಧ್ಯಮ ಪಾಠದಲ್ಲಿ. ಮುಂಚೆ ಅಂಧಂತಮ ಪ್ರವಿಶಂತಿ ಏ ಸಂಭೂತಿ ಉಪಾಸನೆ ಮುಂಚೆ. ಕಾಣ್ಣ ಪಾಠದಲ್ಲಿ ಏ ಅವಿದ್ಯಾ ಏ ವಿದ್ಯಾ ಮುಂಚೆ ಬಂದಿದೆ, ಸಂಭೂತಿ ಆಮೇಲೆ ಬಂದಿದೆ. ಕಾಣ್ಣ ಪಾಠಕ್ಕೂ ಮಾಧ್ಯಮ ಪಾಠಕ್ಕೂ ಮಂತ್ರದಲ್ಲಿ ವ್ಯತ್ಯಾಸ ಇದೆ. ಹೇಗೆ ಯಾರು ಅವಿದ್ಯೆ ಒಂದನ್ನೇ ಉಪಾಸನೆ ಮಾಡ್ತಾರೋ ಕುಡುಗತ್ತೆ ಹೋಗ್ತಾರೆ ಅನ್ನೋದಾಗದಲ್ಲಿ ಹೇಗೆ ಸಮುಚ್ಚಯ ವಿಧಾನಕ್ಕೆ ಅಂತ ಅರ್ಥ ಮಾಡಿದ್ರೋ, ಇಲ್ಲೂ ಕೂಡ ಸಮುಚ್ಚಯ ವಿಧಾನಕ್ಕೆ ಅಂತ ಅರ್ಥ ಮಾಡಬೇಕೇ ಹೊರತು ನೀವು ಸೃಷ್ಟಿಯನ್ನು ಅಲಗಳೆಯಕ್ಕೋಸ್ಕರಾಗಿ ಬಂದಿಲ್ವಲ್ಲ ಈ ವಾಕ್ಯ. ಇದನ್ನ ಹೇಗೆ ಸೃಷ್ಟಿ ಅಲ್ಲಿಗೋಸ್ಕರ ಈ ವಾಕ್ಯ ಬಂದಿ ಅಂತ ಅರ್ಥ ಮಾಡ್ತಿದ್ರ ನೀವು ಅಂತ ಆಕ್ಷೇಪ. ಸತ್ಯಮೇವ ಅಂದ್ರು. ಹೌದು ಕಣಪ್ಪ, ನೀನು ಹೇಳ್ದಂಗೆನೇ ಪ್ರಕರಣ ಆ ಬಂದ ಉದ್ದೇಶ ಅದು. ಇವು ನಾನು ಮಾಡಿದ ಅರ್ಥಾದರ್ಥದಿಂದ ನಾನು ಮಾಡ್ತಿರೋದು ಅಂತ ತೋರಿಸ್ತಾರೆ ಭಯಂಕರರು. ಅರ್ಥಾದರ್ಥದಿಂದ ಸಂಭೂತಿ ನಿಷೇಧ ಮಾಡ್ತಾ ಇದ್ದೀನಿ, ನಾನು ಮಾಡ್ತೀನಿ ಅಂತ.
ದೇವತಾದರ್ಶನಸ್ಯ देवतादर्शनस्य ಸಂಭೂತಿ ವಿಷಯಸ್ಯ भूतिविषयस्य ವಿನಾಶಿ ಶಬ್ದವಾಚ್ಯಸ್ಯ ಚ ಕರ್ಮಣಃ नाशिशब्दवाच्यस्य च कर्मणः ಸಮುಚ್ಚಯ ವಿಧಾನಾರ್ಥಃ विधानार्थः ಸಂಭೂತ್ಯಪವಾದಃ. ಸಂಭೂತಿಗೆ ವಿಷಯವಾದಂತಹ ದೇವತಾ ದರ್ಶನ, ವಿನಾಶ ಶಬ್ದವಾಚ್ಯವಾಗಿರುವ ಕರ್ಮ, ಇದು ಎರಡಕ್ಕೂ ಸಮುಚ್ಚಯವನ್ನು ವಿಧಾನ ಮಾಡೋಕ್ಕೋಸ್ಕರವಾಗಿ ಸಂಭೂತಿಯನ್ನು ಅಪವಾದ ಮಾಡ್ತಿರೋದು. ದೇವತಾ ಉಪಾಸನೆಯನ್ನು ಕರ್ಮವನ್ನು ಕೂಡಿಸ್ಕೊಂಡು ಮಾಡ್ರಿ, ಇಲ್ಲದೆ ಹೋದ್ರೆ ನಿಮಗೆ ಕೆಡಕಾಗತ್ತೆ ಅಂಥೇಳಿ ಸಮುಚ್ಚಯವನ್ನು ವಿಧಾನ ಮಾಡೋಕ್ಕೋಸ್ಕರವಾಗಿ ಈ ಸಂಭೂತಿಯನ್ನು ಅಪವಾದ ಮಾಡ್ತಾ ಇದೆ. ಒಂದನ್ನು ಉಪಾಸನೆ ಮಾಡೋದು ನಿಂದೆ ಮಾಡ್ತಾ ಇದೆ. ತಥಾಪಿ तथापि ವಿನಾಶಾಖ್ಯಸ್ಯ ಕರ್ಮಣಃ विनाशाख्यस्य कर्मणः ಸ್ವಾಭಾವಿಕ ಅಜ್ಞಾನ ಪ್ರವೃತ್ತಿ ರೂಪಸ್ಯ स्वाभाविकाज्ञानप्रवृत्तिरूपस्य ಮೃತ್ಯೋಚಿತರಣಾರ್ಥತ್ವವತ್ मृत्योः अतितरणार्थत्ववत् ದೇವತಾದರ್ಶನ देवतादर्शन ಕರ್ಮ ಸಮುಚ್ಚಯಸ್ಯ ಪುರುಷ ಸಂಸ್ಕಾರಾರ್ಥಸ್ಯ ಕರ್ಮಫಲರಾಗ ಪ್ರವೃತ್ತಿ ರೂಪಸ್ಯ कर्मफलरागप्रवृत्तिरूपस्य ಸಾಧ್ಯ ಸಾಧನ साध्यसाधन ಏಷಣಾದ್ವಯ ಲಕ್ಷಣಸ್ಯ ಏಷಣಾದ್ವಯಲಕ್ಷಣಸ್ಯ ಮೃತ್ಯೋಚಿತರಣಾರ್ಥತ್ವಂ. ಹಾಗೆಯೇ ಅಲ್ವೇ ತಥಾಪಿ ಅಂದ್ರೆ ತಥಾಪಿ ಹೌದು, ಸಮುಚ್ಚಯ ವಿಧಾನಕ್ಕಾಗಿ ಬಂದಿದ್ರು ಕೂಡ ವಿನಾಶ ಎಂಬ ಹೆಸರಿನ ಕರ್ಮ ಇದೆಯಲ್ಲ, ಕರ್ಮಕ್ಕೆ ವಿನಾಶ ಅಂತ ಹೆಸರು ಬಿಟ್ಟಿದ್ದಾರೆ. ವಿನಾಶ ಈಸ್ಕೊಟ್ಟು ಕರ್ಮ, ಕರ್ಮ ಅಂದ್ರೆ ವಿನಾಶ, ವಿನಾಶ ಅಂದ್ರೆ ಕರ್ಮ. ಇಲ್ಲಿ ವಿನಾಶ ಅಂದ್ರೆ ಲೋಕದಂತೆ ನಾಶ ಅಂತ ಅರ್ಥ ಅಲ್ಲ. ಅಗ್ನಿಹೋತ್ರಾದಿ ಕರ್ಮಗಳನ್ನು ವಿನಾಶ ಅಂತಾರೆ. ಯಾಕೆಂದ್ರೆ ಕರ್ಮ ಮಾಡ್ಕೊಂಡು ಮುಗಿದೋಗ್ಬಿಡುತ್ತಲ್ಲ. ಅದು ಸ್ವಾಭಾವಿಕವಾದ ಅಜ್ಞಾನದ ಪ್ರವೃತ್ತಿ ರೂಪವಾಗಿದೆ. ಯಾವುದು ಕರ್ಮ, ಅಗ್ನಿಹೋತ್ರಾದಿ ಕರ್ಮಗಳು ಹುಟ್ಟಾಗಿ ಬಂದದ್ದಾಗಿರುವ ಅಜ್ಞಾನದ ಪ್ರವೃತ್ತಿ ರೂಪವಾಗಿದೆ. ಆ ರೂಪದ್ದಾಗಿರುವ ಮೃತ್ಯುವನ್ನ ದಾಟಕ್ಕೋ ಇದು ಲೌಕಿಕವಾಗಿರ್ತಕ್ಕಂಥ ಸ್ವಾಭಾವಿಕವಾದ ಮೃತ್ಯು, ಅದನ್ನ ದಾಟಕ್ಕಾಗಿ ಇದೆ ಅಗ್ನಿಹೋತ್ರಾದಿ ಕರ್ಮ. ಹಾಗೆ ಮಾಡ್ಕೋಬೇಕು. ಸ್ವಾಭಾವಿಕವಾಗಿರುವ ಅಜ್ಞಾನ ಪ್ರವೃತ್ತಿ ರೂಪ ಅಂದ್ರೆ ಕಣ್ಕಂಡದ ತಿಂತೀನಿ, ಕುಡಿತೀನಿ, ಮಲಗ್ತೀನಿ, ಓಡಾಡ್ತೀನಿ ಹೇಳಿ ಪಶು ಪ್ರಾಣಿಯಂತೆ ಇರ್ತೀನಿ ಅಂತ ಅಂದ್ಕೊಂಡಿದ್ರೆ ಇದನ್ನ ಮೃತ್ಯು ಅಂತ ಕರೆದು ಬಿಟ್ಟು ಇದನ್ನ ದಾಟಕ್ಕೋಸ್ಕರವಾಗಿರುವಂತಹದ್ದಾಗಿದೆ ಅಗ್ನಿಹೋತ್ರಾದಿ ಕರ್ಮಗಳು. ಇದಕ್ಕೆ ದೇವತಾ ದರ್ಶನ ಕರ್ಮ ಸಮುಚ್ಚಯ, ದೇವತಾ ದರ್ಶನ ರೂಪವಾದ ಕರ್ಮ ಸಮುಚ್ಚಯವು ಪುರುಷ ಸಂಸ್ಕಾರಕ್ಕಾಗಿ ಇರುವಂತಹದ್ದಾದ್ರಿಂದ ಕರ್ಮಫಲರಾಗ ಪ್ರವೃತ್ತಿ ರೂಪ, ಕರ್ಮಫಲದ ರಾಗದಲ್ಲಿ ಪ್ರವೃತ್ತಿ ರೂಪವಾಗಿರುವ ಸಾಧ್ಯ ಸಾಧನ ಏಷಣಾದಿ ರೂಪವಾಗಿರುವ ಮೃತ್ಯುವನ್ನ ದಾಟಕ್ಕೋಸ್ಕರವಾಗಿಯೇ ಇರ್ತಕ್ಕದ್ದು. ಸಾಧ್ಯ ಸಾಧನ ಎರಡನ್ನೂ ದಾಟಬೇಕು ಉಪಾಸನೆಯಿಂದ. ಇದು ಕರ್ಮದಿಂದ ಸ್ವಾಭಾವಿಕ ಮೃತ್ಯು ದಾಟೋದು, ಉಪಾಸನೆಯಿಂದ ಕರ್ಮ ಮತ್ತು ಸಾಧ್ಯ ಸಾಧನ ಭಾವ, ಈ ಕರ್ಮವೆಂಬ ಸಾಧನವನ್ನು ಫಲವಾದ ಸ್ವರ್ಗವನ್ನು ಎರಡನ್ನೂ ಮೀರಿ ದೇವತಾಪ್ಯ ಆಗಬೇಕು. ಅದಕ್ಕೋಸ್ಕರ ಏನು ಹೇಳ್ತಾ ಇದೆ, ದೇವತಾಪ್ಯ ಇನ್ನೂ ದೊಡ್ಡದು. ಈ ಕರ್ಮದ ಸಾಧ್ಯ ಸಾಧನ ಅಗ್ನಿಹೋತ್ರಾದಿ ಕರ್ಮಾನುಷ್ಠಾನ ಸ್ವರ್ಗ ಪ್ರಾಪ್ತಿ, ಈ ಸಾಧ್ಯ ಸಾಧನವನ್ನು ಮೀರಿ ದೇವತಾಪ್ಯವನ್ನು ಪಡ್ಕೋಬೇಕು ಅನ್ನೋಕ್ಕೋಸ್ಕರ ನಿಂದೆ ಮಾಡ್ತಾ ಇದೆ. ಏವಂ ಹಿ ಏಷಣಾದ್ವಯ ರೂಪ ಮೃತ್ಯೋಃ ಅಶುದ್ಧೇಃ ವಿಯುಕ್ತಃ ಪುರುಷಃ ಸಂಸ್ಕೃತ ಹೀಗೆ ಎರಡು ಪ್ರಕಾರವಾದ ಏಷಣೆ, ಸಾಧ್ಯ ಏಷಣೆ, ಸಾಧನ ಏಷಣೆ, ಇದೆರಡು ಮೃತ್ಯು. ಇದು ಅಶುದ್ಧಿಯಾಗಿರ್ತಕ್ಕದ್ದು. ಇದರಿಂದ ವಿಯೋಗಗೊಂಡ ಪುರುಷನು ಸಂಸ್ಕಾರಗೊಂಡವನಾಗ್ತಾನೆ. ಸಾಧ್ಯ ಸಾಧನದಿಂದ ಹಿಮ್ಮೆಟ್ಟಿಸ್ಕೊಂಡ, ಇದರಿಂದ ವಿರಕ್ತನಾದ, ಇದನ್ನು ಉಪಾಸನೆಗೆ ಅಧಿಕಾರಿಯಾಗಿಬಿಟ್ಟು ಆತ್ಮಜ್ಞಾನಕ್ಕೂ ಅಧಿಕಾರಿಯಾಗ್ತಾನೆ ಮುಂದೆ. ಅತಃ ಸಹ ಮೃತ್ಯೋ ಅತಿತರಣಾರ್ಥ ದೇವತಾ ದರ್ಶನ ಕರ್ಮ ಸಮುಚ್ಚಯ ಲಕ್ಷಣ ಹಿ ಅವಿದ್ಯಾ. ಅದನ್ನ ಮೃತ್ಯುವನ್ನು ದಾಟೋದಕ್ಕೋಸ್ಕರವಾಗಿ ದೇವತಾ ದರ್ಶನ ರೂಪವಾದ ಕರ್ಮ ಇದೆಯಲ್ಲ, ದೇವತಾ ದರ್ಶನ ಕರ್ಮನ ಉಪಾಸನೆ, ಅದರೊಡನೆ ಸಮುಚ್ಚಯ ರೂಪ ಆಗಿರ್ತಕ್ಕದ್ದಾಗಿದೆ ಅವಿದ್ಯೆ ಅಂದ್ರೆ ಕರ್ಮ. ಹಿ ಅವಿದ್ಯಾ ಏವಮೇವ ಏವಮೇವ ಏಷಣಾ ಲಕ್ಷಣಾತ್ ಅವಿದ್ಯೆಯ ಮೃತ್ಯೋಃ ಅಸಿತೀರ್ಣಸ್ಯ ವಿರಕ್ತಸ್ಯ ಉಪನಿಷತ್ ಶಾಸ್ತ್ರಾರ್ಥಾಲೋಚನ ಪರಸ್ಯ ಆಂತರಿಯಕಿ ಪರಮಾತ್ಮೈಕತ್ವ ವಿದ್ಯೋತ್ಪತ್ತಿರಿತಿ पूर्वभाविनीम अविद्याम अपेक्षा पश्चाद्भाविनी ब्रह्मविद्या अमृतत्व साधना एकेन पुरुषेण संबध्यमाना
ಅವಿದ್ಯೆಯ ಸಮುಚ್ಚೀಯತೆ ಇತ್ಯುಚ್ಯತೆ. ವಿದ್ಯೆಯ ಸಮುಚ್ಚೀಯತೆ ಇತ್ಯುಚ್ಯತೆ. ಇದೇ ರೀತಿಯೇ ಏಷನಾರೂಪವಾಗಿರ್ತಕ್ಕಂಥ ಅವಿದ್ಯೆ ಇದೆಯಲ್ಲ, ಇದು ಧನದ ಏಷಣೆ, ಕರ್ಮದ ಏಷಣೆ ಮತ್ತು ಲೋಕ ಏಷಣೆ, ಇದೆಲ್ಲ ಅವಿದ್ಯ. ಈ ಅವಿದ್ಯೆಯ ಮೃತ್ಯೋ ಅತಿಥೀರ್ಣಸ್ಯ ಏಷಣಾಲಕ್ಷಣಾದಂತಹ ವಿದ್ಯೆಯ ಏಷಣಾಲಕ್ಷಣಾದ ಅತಿಥೀರ್ಣಸ್ಯ ಅವಿದ್ಯೆಯ ಮೃತ್ಯೋ ಅತಿಥೀರ್ಣಸ್ಯ. ಅದು ಒಂದು ಪಂಚಮಿ ಇದೆ, ಒಂದು ತೃತೀಯ ಇದೆ. ಏಷಣಾಲಕ್ಷಣ ಅವಿದ್ಯೆಯ ಮೃತ್ಯೋ ಅತಿಥೀರ್ಣಸ್ಯ ವಿರಕ್ತಸ್ಯ. ಅವಿದ್ಯೆಯಿಂದ ದಾಟಿದವನಾಗಿದ್ದಾನೆ, ಕರ್ಮದಿಂದ ದಾಟಿದವನಾಗಿದ್ದಾನೆ. ಆ ಕರ್ಮವಲ್ಲ ಏಷಣಾರೂಪವಾದದ್ದಾಗಿದೆ. ಏಷಣಾರೂಪವಾದದ್ದಾಗಿರುವ ಕರ್ಮದಿಂದ ಹೌದು. ಆಮೇಲೆ ಇದು ಕರ್ಮೋಪಾಸ ಎರಡುವೆ. ಹಾ, ಕರ್ಮೋಪಾಸನೆ ಏಷಣಾರೂಪವಾಗಿರುವಂತಹ ಕರ್ಮೋಪಾಸನೆ ಎಂಬ ಮೃತ್ಯುವಿನಿಂದ ಅತಿತೀರ್ಣನಾಗಿದ್ದಾನೆ, ದಾಟಿದಂತಹ ವಿರಕ್ತನು. ಇವಾಗ ಇವನು ಇನ್ನು ಮುಂದಕ್ಕೆ ಹೋದ. ಇವನು ಮೊದಲನೇವನು ಸ್ವಾಭಾವಿಕವಾದ ಕರ್ಮದಿಂದ ಬಿಟ್ಟು ಶಾಸ್ತ್ರೀಯ ಕರ್ಮಕ್ಕೆ ಬಂದ. ಆಮೇಲೆ ಶಾಸ್ತ್ರೀಯವಾದ ಸಾಧ್ಯ ಸಾಧನೆಯನ್ನು ಬಿಟ್ಟು ದೇವತೋಪಾಸನೆ ಬಂದ. ಆಮೇಲೆ ದೇವತೋಪಾಸನೆಯನ್ನು ಕೂಡ ಅವಿದ್ಯಾನ್ ಬಿಟ್ಟು ಏಷಣಾ ಲಕ್ಷಣ ಬಿಟ್ಟು ಅದರಿಂದಲೂ ಕೂಡ ದಾಟಿದಂತಹ ವಿರಕ್ತನಾದ ಸಾಧಕರಿಗೆ ಉಪನಿಷತ್ತಿನ ಶಾಸ್ತ್ರಾರ್ಥ ಇದೆಯಲ್ಲ, ಸತ್ಯಂ ಜ್ಞಾನಮನಂತ ಬ್ರಹ್ಮ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಇದು ಈ ಶಾಸ್ತ್ರಾರ್ಥವನ್ನು ಆಲೋಚನೆ ಮಾಡುವುದರಲ್ಲಿ ಮುಳುಗಿದಂತಹ ಸಾಧಕರಿಗೆ ತಡೆ ಇಲ್ಲದೇನೆಯೇ ಪರಮಾತ್ಮನೊಡನೆ ಏಕತ್ವ ರೂಪದ ವಿದ್ಯೋತ್ಪತ್ತಿ ಆಗತ್ತೆ ಅಂತ. ಆದ್ರಿಂದ ಮುಂಚೆ ಇತ್ತಲ್ಲ ಅವಿದ್ಯೆ, ಈ ಜ್ಞಾನೋತ್ಪತ್ತಿ ಆಗ ಮುಂಚೆ ಅದನ್ನು ಅಪೇಕ್ಷಿಸಿಕೊಂಡು ಆಮೇಲೆ ಉಂಟಾಗುವಂತಹ ಬ್ರಹ್ಮವಿದ್ಯೆ ಇದೆಯಲ್ಲ, ಅದು ಅಮೃತತ್ವಕ್ಕೆ ಸಹಜವಾದ ಬ್ರಹ್ಮವಿದ್ಯೆ. ಅದು ಒಬ್ಬನೇ ಪುರುಷನೇ ಎರಡನ್ನೂ ಮಾಡುವಂಥದ್ದು ಅಂತ. ಆದ್ರಿಂದ ಅವಿದ್ಯೆಯ ಮೃತ್ಯುಂತೀರ್ಥ ಅಂತ ಅವಿದ್ಯೆಯೊಡನೆ ಸಮುಚ್ಚಯವನ್ನು ಹೇಳ್ತಾ ಇದೆ. ಸಾಧಕಾವಸ್ಥೆ ಇದ್ದಾಗ ಅವಿದ್ಯೆ, ಜ್ಞಾನಾವಸ್ಥೆ ಇದ್ದಾಗ ವಿದ್ಯೆ ಅಂತ ಮಾಡ್ಬಿಟ್ರು. ಇದು ವಿಶೇಷ ಅರ್ಥ ಇಲ್ಲಿ ಮಾಡ್ತಾ ಇರೋದು. ಇದೀ ಯಾವ ಉಪನಿಷತ್ತಿನಲ್ಲೂ ಇಲ್ಲ ಇದು. ಅಂದಂದಮ ಉಪನಿಷತ್ ಇತ್ಯಾದಿ ಬೃಹದಾನಕಲ್ಲೂ ಬರುತ್ತೆ ಕಾಣುತ್ತೆ, ಈಶಾವಾಸ್ಯಲ್ಲೂ ಬರುತ್ತೆ. ಅಲ್ಲೂ ಹೀಗೆ ಅರ್ಥ ಮಾಡಿಲ್ಲ. ಸ್ವತಂತ್ರವಾಗಿ ಭಾಷ್ಯಕಾರರು ಅರ್ಥ ಮಾಡ್ತಾ ಇದ್ದಾರೆ. ಆಮೇಲೆ ಉಂಟಾಗುವ ಬ್ರಹ್ಮವಿದ್ಯೆಯು ಅಮೃತತ್ವಕ್ಕೆ ಸಾಧನವಾಗಿದೆ ಅಂತ. ಆದ್ದರಿಂದ ಅದು ಒಬ್ಬನೇ ಪುರುಷನಿಗೆ ಸಂಬಂಧಪಡುತ್ತೆ, ಇವನೇ ಮಾಡೋನಾದ್ರಿಂದ ಸಮುಚ್ಚಯ ಅಂತ. ಮಾಡುವನು ಇವನೇ, ವಿದ್ಯಾವಂತನಾಗುವನು ಇವನೇ ಅಂತ. ಅದೇ ಜ್ಞಾನಕ್ರಮ ಸಮುಚ್ಚಯ ಹೇಳ್ತಾ ಇದೆ. ಸಮುಚ್ಚಯವಲ್ಲ ಇದು, ಜ್ಞಾನವಾಗುತ್ತದೆ, ಬಾಧಿತವಾಗುತ್ತೆ. ಅವಿದ್ಯಾವಂತನಾಗಿದ್ದಾಗ ಜ್ಞಾನ ಇರಲ್ಲ, ಜ್ಞಾನವಾದಾಗ ಅವಿದ್ಯಾವಂತನಲ್ಲ. ಆದ್ರೂ ಕೂಡ ಒಬ್ಬನಿಗೆ ಆಗತ್ತಲ್ಲ ಅನ್ನೋ ಕಾರಣದಿಂದ ಸಮುಚ್ಚಯ ಅಂತ ಇದ್ದಾರೆ. ಅಲ್ಲಿ ಒಂದೇ ಕಾಲಕ್ಕೆ ಇಬ್ರು ಮಾಡಿದ ಸಮುಚ್ಚಯ ಒಂಥರ, ಒಬ್ಬನು ಕರ್ಮ, ಒಬ್ಬನು ಉಪಾಸನೆ. ಒಬ್ಬನೇ ಜ್ಞಾನ ಉಪಾಸನೆ ಮಾಡುವಾಗ ಅಥವಾ ಕರ್ಮೋಪಾಸನೆ ಮಾಡುವಾಗ ಮೊದಲು ಕರ್ಮೋಪಾಸನೆ ಆಮೇಲೆ ಜ್ಞಾನ, ಅದನ್ನು ಸಮುಚ್ಚಯ ಅಂತ ಇದ್ದಾರೆ. ಅತಃ ಅನ್ಯಾರ್ಥತ್ವಾತ್. ಸಮುಚ್ಚಯ ಅಂದ್ರೆ ಕಾಲನೇ ಬರ್ಬೇಕಲ್ವಾ ಗುರುಗಳೇ? ಸಮುಚ್ಚಯ ಅಂದ್ರೆ ಕಾಲನೇ ಬರ್ಬೇಕಲ್ವಾ? ಹೌದು, ಅದು ಕಾಲವೇ ಬರ್ಬೇಕು. ಅದು ಕರ್ತವ್ಯನು ತಗೊಂಡಿದ್ದಾರೆ ಭಾಷೆಗಾರರು ಇಲ್ಲಿ. ಕಾಲದಲ್ಲೇ ಬರ್ಬೇಕು. ಮುಖ್ಯಾಸದಲ್ಲಿ ಸಮುಚ್ಚಯ ಅಂದ್ರೆ ಕಾಲವನ್ನು ಇಟ್ಕೊಂಡೇ ಬರೋದು. ಅಟ್ ಎ ಟೈಮ್ ಜ್ಞಾನಕರ್ಮ ಸಮುಚ್ಚಯ ಆಗಲ್ಲ ಅಂತ ಎಲ್ಲಾ ಕಡೆ ಖಂಡನೆ ಮಾಡೋರು. ಹಾಗೆ ಇಲ್ಲಿ ಮಾತ್ರ ಸಮುಚ್ಚಯವನ್ನು ಹೇಳ್ತಾ ಇದೆಯಲ್ಲ ಅನ್ನೋದನ್ನು ಒಪ್ಕೊಂಡ್ಬಿಟ್ಟು ಈ ರೀತಿ ಹೊಂದಿಸ್ತಾ ಇದ್ದಾರೆ. ಇನ್ನು ಹೊಂದಿಸೋವಿಕೆ ಅಷ್ಟೇ ಇದು. ಇಷ್ಟೆಲ್ಲ ಕಷ್ಟಪಡ್ಬೇಕಾಯ್ತದಲ್ಲ. ಸರಳವಾಗಿ ಸಂಭೂತಿ ರೂಪವಾದ ಅದು ಅಂಧಂತಮ ಪ್ರವೇಶಂತಿ ಅಂತ ಹೇಳ್ತಾ ಇರೋದ್ರಿಂದ ಲಕ್ಷಣದಿಂದ ಅಪಾದ ಸೃಷ್ಟಿಯನ್ನು ಅಲ್ಲಗಳಿಗೆ ಯಾವ ವಾಕ್ಯ ಎಲ್ ಬೇಕಾದ್ರೂ ತಗೊಂಡ್ ಕೆಪಾಸಿಟಿ ಇದ್ದವ್ರು ಹೊಂದಿಸ್ಬಿಡ್ಬೋದಲ್ವಾ ಗುರುಗಳೇ? ಕರೆಕ್ಟ್, ಹಂಗಾಗತ್ತೆ. ಇದನ್ನ ನೋಡಿದ್ರೆ ಆ ರೀತಿಯೇ ತೋರಿಸುತ್ತೆ. ನಾವಾಗಿ ಇದು ವಿಶೇಷಾರ್ಥ ಅಂತೋ ಅಥವಾ ಇದು ಸ್ವಾಮಿಗಳು ಗೌಡಪಾದ ಹೃದಯದಲ್ಲಿ ತುಂಬಾ ಇದು ವಿಚಾರ ಮಾಡಿದ್ದಾರೆ, ತುಂಬಾ ಚರ್ಚೆ ಮಾಡಿ ಕೊನೆಗೆ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಇದು ಸಾಮಾನ್ಯ ಜನರಿಗೆ ಇದು ಅರ್ಥವಾಗೋದಿಲ್ಲ ಈ ಚರ್ಚೆ. ಮುಂಚೆ ಪ್ರಾಕೃತನಾಗಿರ್ತಾನೆ, ಆಮೇಲೆ ಶಾಸ್ತ್ರೀಯನಾಗ್ತಾನೆ. ಶಾಸ್ತ್ರೀಯವಾಗಿರ್ತಕ್ಕವನಿಗೂ ಉಪಾಸನೆ ಬರುತ್ತೆ. ಆ ಶಾಸ್ತ್ರೀಯವಾದ ಕರ್ಮದಿಂದ ಬರುವ ಸಾಧ್ಯ ಸಾಧನವನ್ನು ಮೃತ್ಯು ಅಂದ್ರು. ಆಮೇಲೆ ದೇವತಾ ಭಾವವನ್ನು ಕೂಡ ಮೃತ್ಯು ಅಂತ ಕರೆದ್ರು. ಅದನ್ನೂ ದಾಟಬೇಕು ಅಂತ ಅನ್ಕೊಂಡವನಿಗೆ ಈ ಉಪನಿಷತ್ ಅರ್ಥಾಲೋಚನೆ ಮಾಡ್ತಾ ಇರುವಂಥವನು ಮುಂಚೆ ಅವಿದ್ಯಾವಂತ ಆಗಿರ್ತಾನಲ್ಲ ಜ್ಞಾನ ವಿಚಾರ ಮಾಡುವಾಗ, ಆಮೇಲೆ ತತ್ವಜ್ಞಾನ ಪಡ್ಕೋತಾನಲ್ಲ, ಆದ್ದರಿಂದ ಸಮುಚ್ಚಯ ಹೇಳ್ತಾ ಇದೆ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಜ್ಞಾನಕ್ರಮ ಅವಿದ್ಯಾಗೂ ವಿದ್ಯೆಗೂ ಹೇಗೆ ಸಮುಚ್ಚಯ ಆಗತ್ತೆ? ಅಷ್ಟೇ, ಒಬ್ಬನೇ ಪುರುಷನಿಗಾಗತ್ತೆ ಅಂತ.
ಅತಃ ಅನ್ಯಾರ್ಥತ್ವಾದ್ ಅಮೃತತ್ವ ಸಾಧನಂ ಬ್ರಹ್ಮವಿದ್ಯಾಂ ಅಪೇಕ್ಷ್ಯ यतः अन्यार्थत्वाद् अमृतत्वसाधनं ब्रह्मविद्याम् अपेक्ष्य ನಿಂದಾರ್ಥೇವ ಭವತಿ ಸಂಭೂತ್ಯಪವಾದಃ. ಬೇರೆ ಅರ್ಥಕ್ಕಾಗಿ ಹೇಳ್ತಾ ಇರೋದನ್ನ ಒಟ್ಟು ಆ ಅರ್ಥ ಅಲ್ಲ ಅಂದ್ರೆ ಅಲ್ಲೂ ಅದೇ. ಯಾವ ಅರ್ಥ ಅಲ್ಲ? ನಿಂದೆ ಮಾಡೋದು ಅರ್ಥ ಅಲ್ಲ. ಅಂಧಂತಮ ಪ್ರವಿಶಂತಿ ನಿಂದೆ ಮಾಡೋದು ಅದಕ್ಕೆ ಅರ್ಥ ಅಲ್ಲ ಅಂತ. ಆದ್ದರಿಂದ ಅಮೃತತ್ವ ಸಾಧನವಾದ ಬ್ರಹ್ಮವಿದ್ಯೆಯನ್ನು ಅಪೇಕ್ಷಿಸ್ಕೊಂಡ್ರೆ ಅದು ಸೃಷ್ಟಿ ನಿಂದಾರ್ಥವೇ ಆಗತ್ತೆ. ಅದರಲ್ಲೂ ನಿಂದಾರ್ಥವೇ ಆಗತ್ತೆ. ಶಬ್ದಾರ್ಥ ತಗೊಂಡ್ರೆ ನಿಂದಾರ್ಥವೇ. ಕುಡುಗತ್ತೆ ಹೋಗ್ತಾರೆ ಅಂತ ಅದು ಕುಡುಗತ್ತೆ ಹೋಗ್ತಾರೆ ಅಂತ ತಾತ್ಪರ್ಯ ಅಲ್ಲ ಅಂತ ಅದು ಅಷ್ಟೇ ಹೊರತು ಶಬ್ದಾರ್ಥ ಕುಡುಗತ್ತೆ ಹೋಗ್ತಾರೆ ಅಂತ ಆಗತ್ತೆ. ಅಷ್ಟೇ ಹಿಡ್ಕೊಂಡೆ ಹೇಳ್ಬೋದಾಯ್ತು ಅವರು. ಶಬ್ದಾರ್ಥ ತಾತ್ಪರ್ಯ ವಿವಕ್ಷಿತಾಂಶ ಸಮುಚ್ಚಯವನ್ನು ಹೇಳಕ್ಕೆ ಇರ್ಬೋದು ಕಣಯ್ಯ. ಅವಾಂತರವಾಗಿ ನಿಂದೆ ಮಾಡಿದ್ಯೋ ಇಲ್ವಾ ಅಷ್ಟೇ ಅರ್ಥ ಮಾಡ್ಕೊಂಡ್ರೆ ಸಂಭೂತಿ ನಿಂದೆ ಮಾಡ್ಬೋದಾಗಿತ್ತು ಭಾಷಿಕಾರರು. ಇಷ್ಟೆಲ್ಲ ಸರ್ಕಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ತುಂಬಾ ಸರ್ಕಸ್ ಮಾಡ್ಬಿಟ್ರು. ಅವಾಂತರ ತಾತ್ಪರ್ಯದಿಂದ ನಿಂದೆಯನ್ನು ಅದಕ್ಕೆ ಅರ್ಥ ಹೇಳ್ಬೋದು ಅಂತ ಅಂದ್ಬಿಟ್ಟಿದ್ರೆ ಹುಡುಗತ್ಲೆ ಹೋಗ್ತಾರೆ ಸೃಷ್ಟಿಯನ್ನ ಉಪಾಸನೆ ಮಾಡುವವರು ಅಂತ ಅರ್ಥ ಮಾಡ್ಬೋದಾಯ್ತು. ಯದ್ಯಪಿ ಅಶುದ್ಧಿ ವಿಯೋಗ ಹೇತು ಕರ್ಮೋಪಾಸನೆಗಳು ಅಶುದ್ಧಿಯ ವಿಯೋಗಕ್ಕೆ ಕಾರಣವಾಗಿದ್ದರು, ಅದನ್ನು ಹೇಳಕ್ ಬಂದದ್ದಾಗಿದ್ದರು, ಅವಾಂತರ ತಾತ್ಪರ್ಯದಿಂದ ಸಂಭೂತಿ ನಿಂದೆ ಮಾಡಿಯೇ ಇದೆ. ಅದನ್ನು ನೀನು ಅಲಗಲೇಕಾಗಲ್ಲ. ಕುಡುಗತ್ಲೆ ಹೋಗ್ತಾರೆ ಸಂಭೂತಿಯನ್ನು ಉಪಾಸನೆ ಮಾಡುವರು ಅಂತ ಹೇಳ್ತಾ ಇರೋದ್ರಿಂದ ಅದರ ಉದ್ದೇಶ ಸಮುಚ್ಚಯವಾಗಿ ಉಪಾಸನೆ ಮಾಡೋಕ್ಕಿರಬಹುದು. ಆ ಸಮುಚ್ಚಯ ಉಪಾಸನೆ ವಿಶುದ್ಧಿಗೆ ಕಾರಣ ಇರಬಹುದು. ಆ ವಿಚಾರ ಬೇರೆ. ನಿಂದೆ ಮಾಡಿದೆಯೋ ಇಲ್ವೋ, ಕುಡುಗತ್ಲೆ ಹೋಗ್ತಾರೆ ಅಂತ ಹೇಳಿದೆಯೋ ಇಲ್ವೋ ಅರ್ಥ ಸಾಕು. ಅತನ್ನಿಷ್ಠತ್ವ ಅದೆಲ್ಲ ಅದು ನೆಲೆ ನಿಂತಿಲ್ಲ. ವಿಶುದ್ಧಿಗೋಸ್ಕರವಾಗಿ ಅಂತ ಅದು ಬಂದಿಲ್ಲ, ಸಮುಚ್ಚಯಕ್ಕಾಗಿ ಬಂದಿರುವುದು. ಅತೇವ ಸಂಭೂತೇರ ಅಪವಾದಾತ್ ಸಂಭೂತೆ ಆಪೇಕ್ಷಿಕಮೇವ ಸತ್ವಂ ಇತಿ ಪರಮಾರ್ಥ ಸದಾತ್ಮೈಕತ್ವಂ ಅಪೇಕ್ಷ್ಯ ಅಮೃತಾಖ್ಯಃ ಸಂಭವಃ ಪ್ರತಿಷಿಧ್ಯತೆ. ಸಂಭೂತಿಯನ್ನು ಒಟ್ಟು ಬೇತ ಅಪವಾದ ಮಾಡಿದೆ. ಕುಡುಗತ್ಲೆ ಹೋಗ್ತಾರೆ ಅಂಧಂತಮ ಪ್ರವಿಶಂತಿ ಯೇ ಸಂಭೂತಿ ಉಪಾಸತೆ ಅಂತ ಹೇಳಿ ಯಾರು ಸಂಭೂತಿ ಉಪಾಸನೆ ಮಾಡ್ತಾರೋ ಅವ್ರು ಕುರುಡುಗತ್ಲೆ ಹೋಗ್ತಾರೆ ಅಂತ ಹೇಳಿ ಅಪವಾದ ಮಾಡಿರೋದ್ರಿಂದ ಸಂಭೂತಿ ಹುಟ್ಟು ಅನ್ನೋದು ಅಪೇಕ್ಷಿಕವಾಗಿಯೇ ಇರುವಿಕೆಯಿಂದ ಕೂಡಿದ್ದು. ಪರಮಾರ್ಥವಾದ ಸದಾತ್ಮಿಕತ್ವವನ್ನು ಅಪೇಕ್ಷಿಕೊಂಡ್ರೆ ಅದು ಇಲ್ಲವೇ ಇಲ್ಲ, ತಾತ್ಕಾಲಿಕವಾಗಿ ತೋರುವಂಥದ್ದು. ಅದು ಅಮೃತಾಖ್ಯ ಸಂಭವ. ಅಮೃತ ಎಂಬ ಹೆಸರಿನ ಆ ಪರಮಾರ್ಥ ಸತ್ಯಕ್ಕೆ ಹುಟ್ಟನ್ನು ಅಲ್ಲಗಳೇ ಇದೆ. ಅದು ಹುಟ್ಟೋದಿಲ್ಲ ಅಂತ ಹೇಳಿಯೇ ಇದೆ. ಒಂದು ರೀತಿ ಅದು ಅರ್ಥಾದರ್ಥನ ಹೇಳಿದಂತ ಆಯ್ತು ಅಂತ. ಅಮೃತಾಖ್ಯ ಸಂಭವ ಪ್ರತಿಷಿದ್ಧಿದೆ. ಅಮೃತ ಎಂಬ ಹೆಸರಿನ ಪರಮಾತ್ಮನಿಗೆ ಸಂಭವವನ್ನು ಅಲುಗಳಿದೆ ಎಂದ್ರು. ಎಲ್ಲದಲ್ಲೂ ಇದೆಯಪ್ಪ. ಏಕೆಂದ್ರೆ ಅದರಲ್ಲಿ ತಾತ್ಪರ್ಯವುಳ್ಳದ್ದಲ್ಲ. ಕನ್ನಡದಲ್ಲೂ ಹಾಗೆ ಇದೆ, ವಾಕ್ಯ ಇದೆಯಲ್ಲ. ಇದು ಕೊಡು, ಇದು ಇಟ್ಕೊಬೇಡಿ. ಹಿಂದೆನೆ ಬಂದ್ಬಿಟ್ಟಿದೆ ನೋಡಿ ಒಳ್ಳೆ. ಆದ್ದರಿಂದ ಅಶುದ್ಧಿಯನ್ನು ತೊಲಗಿಸುವುದಕ್ಕೆ ಕಾರಣವಾದರೂ ಅದು ಇದು ಯದ್ಯಪಿ ಅಶುದ್ಧಿ ವಿಯೋಗ ಹೇತು ಇಲ್ವಲ್ಲ, ಅದು ಒಂದೇ ವಾಕ್ಯ ಮಾಡಿದ್ದಾರೆ ಸ್ವಾಮಿಗಳು. ಕಾರಣವಾದರೂ ಸಮುಚ್ಚಯವು ಬೇರೆ ಒಂದು ಪ್ರಯೋಜನಕ್ಕಾಗಿರುವುದರಿಂದ ಅಮೃತತ್ವಕ್ಕೆ ಸಾಧನವಾಗಿರುವ ಬ್ರಹ್ಮವಿದ್ಯೆಯ ಹೋಲಿಕೆಯಿಂದ ಸಂಭೂತಿಯ ನಿಂದೆಯು ನಿಂದೆಯಾಗಿಯೇ ಬಂದದ್ದು ಎಂದಾಗುತ್ತದೆ. ಅವಾಗ ಬೇಡ ಅಲ್ಲಿ ಸಂಭೂತವಾದ ಇತ್ಯಪಿ ಶುದ್ಧಿ ವಿಯೋಗ ಹೇತು ಅಲ್ಲಿ ವಾಕ್ಯ. ಸಂಭೂತವಾದ ವಾಕ್ಯ ಬೇಡ ಅಂತ. ಕಾಮನು ಬಿಡುವ. ಅಶುದ್ಧಿಯನ್ನು ತೊಲಗಿಸುವುದಕ್ಕೆ ಕಾರಣವಾದರೂ ಸಮುಚ್ಚಯವು ಬೇರೆ ಒಂದು ಪ್ರಯೋಜನಕ್ಕಾಗಿರುವುದರಿಂದ ಅಮೃತತ್ವಕ್ಕೆ ಸಾಧನವಾಗಿರೋ ಬ್ರಹ್ಮವಿದ್ಯೆಯ ಹೋಲಿಕೆಯಿಂದ ಸಂಭೂತಿಯ ನಿಂದೆಯು ನಿಂದೆಗಾಗಿಯೇ ಬಂದಿದೆ ಎಂದ್ಬಿಟ್ರು. ಅದಕ್ಕೆ ಹೋಲಿಕೆ ಇದ್ರೆ ಅಮೃತತ್ವಕ್ಕೆ ಹೋಲಿಕೆ ಇಟ್ಕೊಂಡು ಆತ್ಮಜ್ಞಾನಕ್ಕೆ ಹೋಲಿಸಿದ್ರೆ ಸಂಭೂತಿ ನಿಂದೆಗಾಗಿಯೇ ಬಂದಿದೆ ಅಂತ ಇದ್ದಾರೆ. ಅಲ್ಲೂ ಅರ್ಥ ಮಾಡಿಲ್ಲ ನಿಂದೆಗಾಗಿ ಬಂದಿದೆ ಅಂತ.
ಅದು ಸಮುಚ್ಚಯಕ್ಕಾಗಿ ಬಂದದ್ದು ಅಂತ. ಇಲ್ಲಿ ನಿಂದೆಗಾಗಿಯೂ ಬಂದಿದೆ ಅಂತ ಒಪ್ಕೊಳ್ತಾ ಇದ್ದಾರೆ. ನಿಂದಾರ್ಥತೆ ಇವ ಅಂದ್ಬಿಟ್ಟು ಆದ್ರೆ ಇಲ್ಲಿ ಸಮುಚ್ಚಯವನ್ನೇ ಇದ್ ಮಾಡಿದೆ ಅಲ್ವಾ? ಅಲ್ಲ, ಸಮುಚ್ಚಯಕ್ಕಾಗಿ ನಿಂದೆ ಮಾಡಿದೆ ಅಲ್ವೇ ಅಂತ ಅವ್ನು ಪ್ರಶ್ನೆ ಮಾಡ್ದ. ಸಮುಚ್ಚಯಕ್ಕಾಗಿ ನಿಂದೆ ಮಾಡಿದೆ ಅನ್ನೋದು ಇದಾಗಿ ಜ್ಞಾನಕ್ಕೆ ಇಟ್ಕೊಂಡ್ರು ಕೂಡ ಪರಮಾರ್ಥವಾದ ಹುಟ್ಟಿಲ್ಲ ಅನ್ನೋದನ್ನ ಇಟ್ಕೊಂಡ್ರೆ ನಿಂದೆಗಾಗಿಯೂ ಹೇಳಿದೆ ಅಂತ ಅರ್ಥ ಮಾಡಬಹುದು ಅಂತ ಇದ್ದಾರೆ. ಅಲ್ಲೂನು ಆ ಅರ್ಥದಲ್ಲೇ ತಗೊಂಡ್ರೆ ಬರಿಯ ಅವ್ಯಾಕೃತ ಉಪಾಸನೆ ನಿಂದೆ ಮಾಡಿದೆ. ಹೌದು. ಬರಿಯ ಹಿರಣ್ಯ ಗರ್ಭೋಪಾಸನೆ ನಿಂದೆ ಮಾಡಿದೆ. ಯಾಕೆ ನಿಂದೆ ಮಾಡಿದೆ? ಎರಡನ್ನು ಸೇರಿಸ್ಕೊಂಡ್ ಮಾಡ್ಬೇಕು ಅಂತ ಅಲ್ಲಿ ಅರ್ಥ ಮಾಡುದು. ಅಲ್ಲಿ ನಿಂದಾರ್ಥ ಅಲ್ಲ ಅಂದ್ಬಿಟ್ರು, ತಾತ್ಪರ್ಯ ಇಲ್ಲ ಅಂದ್ರು. ಎಲ್ಲಿ? ಅಲ್ಲಿ ನಿಂದಾರ್ಥಕ್ಕಲ್ಲ, ನಿಂದ ಸಮುಚ್ಚಯ ಅಂತ. ನಿಂದೆ ಮಾಡಿಲ್ಲ, ಪ್ರತ್ಯೇಕವಾಗಿ ಮಾಡೋದನ್ನ ಮಾತ್ರ ನಿಂದೆ ಮಾಡಿದೆ. ಹೌದು. 6ನೇ ಟಿಪ್ಪಣಿನಲ್ಲಿ ಸಮುಚ್ಚಯ ಅದರ ಫಲ ಎರಡು ನಿಂದಾರ್ಥ ಅಂತಾನೆ ಹೇಳ್ತಾ ಇದ್ದಾರೆ. ಸಂಭೂತಿ ಫಲವಾದ ಅಮೃತತ್ವವನ್ನೇ ಹೇಳಿದ್ರು. ಎಲ್ಲಿ ಸಮುಚ್ಚಯವು ಬ್ರಹ್ಮವಿದ್ಯೆ ದೃಷ್ಟಿ ನಿಜವಾಗಿ ಅವಿದ್ಯೆಯೇ, ಆದ್ದರಿಂದ ಫಲವು ಅಮೃತತ್ವವು ಅಂಧತಮಸ್ಸೆಂದಿರು ನಿಂದೆಗಾಗಿಯೇ. ಸಮುಚ್ಚಯವನ್ನೇ ನಿಂದನೆ ಮಾಡ್ದಂಗಾಯ್ತಲ್ವಾ ಇಲ್ಲಿ? ಹೌದು, ಸಮುಚ್ಚಯನೇ ನಿಂದೆ ಮಾಡ್ದಂಗಾಯ್ತು. ಬ್ರಹ್ಮವಿದ್ಯೆಯ ದೃಷ್ಟಿಯಿಂದ ಸಮುಚ್ಚಯ ನಿಂದೆ ಮಾಡ್ದಂಗೆ ಆಯ್ತು. ಅಲ್ಲ, ಸಮುಚ್ಚಯ ನಿಂದೆ ಮಾಡ್ದಂಗಾಯ್ತು ಅಂತಿಲ್ಲ, ಬ್ರಹ್ಮವಿದ್ಯಾ ದೃಷ್ಟಿಯಿಂದ ಸಂಭೂತಿ ನಿಂದೆ ಮಾಡಿದೆ ಅಂತ ಇದ್ದಾರೆ. ಬ್ರಹ್ಮವಿದ್ಯಾ ದೃಷ್ಟಿಯಿಂದ ಹೇಳ್ತಾ ಇದಾರೆ, ಫಲಾನು ಹೇಳ್ತಾ ಇದಾರೆ. ಅಲ್ಲ, ಹೇಳಿ, ಪ್ರಧಾನವಾಗಿ ಸಂಭೂತಿ ನಿಂದೆಯೇ ಪ್ರಧಾನ. ಅದು ಬಹಳ ದೂರದ್ದಾಯ್ತು. ಹೌದು, ದೂರದ ಅರ್ಥ ಆಗತ್ತೆ, ಸಾಕ್ಷಾತ್ ಅರ್ಥ ಆಗಲ್ಲ. ಕೇಸಲ್ಲಿ ಬಹಳ ದೂರದ್ದಾಯ್ತು. ಇಲ್ಲಿ ಸಮುಚ್ಚಯವನ್ನ ನಿಂದಿಸುವುದೇ ಮುಖ್ಯ ಅನ್ನೋತರ ತೋರ್ತಾ ಇದೆ. ಹೌದು, ಆದ್ರೂ ಅವಾಂತರ ತಾತ್ಪರ್ಯದಿಂದ ನಿನ್ನ ಸೃಷ್ಟಿಯನ್ನು ನಿಂದೆ ಮಾಡದೆ ಇಟ್ಕೋಬಹುದು ಅಂತ ಇದ್ದಾರೆ ಇವರು. ಆದ್ರೆ ಈಶಾವಾಸ್ಯದಲ್ಲಿ ಸಮುಚ್ಚಯವನ್ನ ನಿಂದೆ ಮಾಡಿಲ್ಲ, ಅಲ್ಲಿ ಪ್ರತ್ಯೇಕ ಉಪಾಸನೆಯನ್ನ ಮಾತ್ರ ನಿಂದೆ ಮಾಡಿದ್ದಾರೆ. ಹೌದು, ಇಲ್ಲಿ ಸಮುಚ್ಚಯ ನಿಂದೆ ಅಂತಿಲ್ಲ, ಇಲ್ಲಿ ಹುಟ್ಟನ್ ನಿಂದೆ ಅಂತ ಹೇಳ್ತಾ ಇದ್ದಾರೆ ಅವರು. ಸಂಭೂತಿ ನಿಂದೆಯೇ ಹೊರತು ಸಮುಚ್ಚಯ ನಿಂದೆ ಅಂತ ಹೇಳ್ತಾ ಇಲ್ಲ. ಸಂಭೂತಿಯ ರಪವಾದ ಅಥವಾ ಅಪೇಕ್ಷಮೇವ ಇದು ಸಮುಚ್ಚಯ ನಿಂದೆ ಅಂತ ಹೇಳ್ತಾ ಇಲ್ಲ ಇಲ್ಲವೇ. ಸಂಭೂತವಾದ ನಿಂದಾರ್ಥ ಏವ ಅಂದ್ರು, ಸಮುಚ್ಚಯದಿಂದ ಇಲ್ಲೂ ಮಾಡ್ತಾ ಇಲ್ಲ. ಸಂಭೂತಿಯನ್ನ ಸಮುಚ್ಚಯವು ಅದರ ಫಲವು ನಿಂದೆಗಾಗಿ ಇಲ್ಲಿ ವಾಕ್ಯ ನೋಡಿ. ಅಲ್ಲ, ಈ ಟಿಪ್ಪಣಿ ನೋಡಿ, ಮೇಲಿನ ವಾಕ್ಯದಲ್ಲೇ ಇದೆಯಲ್ಲ, ಭಾಷ್ಯವಾಕ್ಯದಲ್ಲಿ ಸಮುಚ್ಚಯದಿಂದ ದೇವತಾ ದರ್ಶನ ಸ್ವಾಮಿಗಳು 6ನೇ ಟಿಪ್ಪಣಿನಲ್ಲಿ ಸಮುಚ್ಚಯವು ಬ್ರಹ್ಮವಿದ್ಯೆ ದೃಷ್ಟಿಯಿಂದ ನಿಜವಾಗಿ ಅವಿದ್ಯೆಯೇ. ಸಮುಚ್ಚಯ ಅವಿದ್ಯೆ ಸರಿ, ಆಮೇಲೆ ಓದಿಗಳು. ಅದರಿಂದ ಆಗುವ ಫಲವು ಅಂದ್ರೆ ಅಮೃತತ್ವವು ಅಂಧತಮಸ್ಸೆಂದಿರುವುದು ನಿಂದೆಗಾಗಿಯೇ. ಅದರ ಫಲವಾಗಿರೋದು ಆಪೇಕ್ಷಿಕ ಅಮೃತತ್ವ, ಅದನ್ನು ನಿಂದೆ ಮಾಡ್ತಿದೆ ಬ್ರಹ್ಮವಿದ್ಯೆಗೆ ಹೋಲಿಸಿದ್ರೆ ಅಂತ ಇದಾರೆ ಸ್ವಾಮಿಗಳು. ಇದು ಸಮುಚ್ಚಯವು ಬ್ರಹ್ಮವಿದ್ಯೆ ದೃಷ್ಟಿಯಿಂದ ನಿಜವಾಗಿ ಅವಿದ್ಯೆ ಆದ್ಮೇಲೆ ಆ ಅವಿದ್ಯೆ ಅಂತ ಆದ್ಮೇಲೆ ಅದರಿಂದಾಗುವ ಫಲ ಇದಾಯ್ತು. ಅದು ವಾಕ್ಯ ಸಮುಚ್ಚಯದಿಂದ ಮಾಡಕ್ ಬಂದಿದೆ ಅಂತ ಇಲ್ಲ, ಸಂಭೂತಿಯಿಂದ ಮಾಡ್ತಾ ಇದೆ ವಾಕ್ಯ. ಅದನ್ನು ಮೇಲೆ ಹೇಳಿದ್ದಾರೆ ಗುರುಗಳೇ ಇಲ್ಲಿ. ಅಲ್ಲ, ಸ್ಪಷ್ಟವಾಗಿ ಅಂಧತಮ ಪ್ರವಿಶಂತಿ ಅಸಂಭೂತಿ ಉಪಾಸತೆ ಸಂಭೂತಿ ಉಪಾಸತೆ ವಾಕ್ಯ ಇದೆ. ಕೂಡಕ್ಕೆ ಹೋಗ್ತಾ ಇದ್ರೆ ಸಂಭೂತಿಯನ್ನ ಉಪಾಸನೆ ಮಾಡುವ ಅಂಧತಮಸ್ಸು ನಿಂದೆ ಇದೆ. ಹುಟ್ಟನ್ನೇ ವಿನಾಶಾಖ್ಯಸ್ಯ ಕರ್ಮಣಃ ಅಲ್ಲಿ ಹೇಳಿದ್ದಾರೆ ವಿಧಾನ. ಕರ್ಮಕ್ಕೆ ವಿನಾಶ ಅಂತ ಹೆಸರು. ಅದರೊಡನೆ ಜ್ಞಾನವನ್ನ ಉಪಾಸನೆ ಸಮುಚ್ಚಯ ಮಾಡೋಕ್ಕೋಸ್ಕರವಾಗಿ ಒಂದೊಂದನ್ನು ಅನುಷ್ಠಾನ ಮಾಡೋದು ನಿಂದೆ ಮಾಡಿದೆ ಅಂತ ಅಲ್ಲಿ ಹೇಳಿರೋದು. ಒಂದೊಂದನ್ನು ಅನುಷ್ಠಾನ ಮಾಡೋದು ನಿಂದೆ ಹೊರತು ಸಂಭೂತಿಯನ್ನು ಹುಟ್ಟನ್ನು ನಿಂದೆ ಮಾಡಿದೆ ಅಂತ ಎಲ್ಲೂ ಹೇಳಿಲ್ಲ. ಹುಟ್ಟನ್ನು ನಿಂದೆ ಮಾಡಿದ್ರು ಸಮುಚ್ಚಯದ ಫಲವನ್ನ ನಿಂದನೆ ಮಾಡಿದಾಗ ಸಮುಚ್ಚಯವೂ ನಿಂದನೆನೇ ತಾನೆ ಅವಾಗ. ಅಲ್ಲ, ಫಲವನ್ನು ನಿಂದೆ ಮಾಡಲಿ ಅವಿದ್ಯಾ ಅಂತ, ಆದ್ದರಿಂದ ನಿಂದೆ ಮಾಡ್ದಂಗೆ ಆಯ್ತು ಅಂತ ಇದ್ದಾರೆ. ಅದು ಅವಿದ್ಯೆಗೆ ಹೇಳ್ಬಿಟ್ಟು ಮುಂಚೆ ಅದು ಸಮುಚ್ಚಯವು ಬ್ರಹ್ಮವಿದ್ಯೆಯ ದೃಷ್ಟಿಯಿಂದ ನಿಜಕ್ಕೂ ಅವಿದ್ಯೆಯೇ ಅಂತ ಆಗ್ಬಿಟ್ರಲ್ಲ. ಬ್ರಹ್ಮವಿದ್ಯಾ ದೃಷ್ಟಿಯಿಂದ ಸಮುಚ್ಚಯವೇ ಅವಿದ್ಯೆ ಆದ್ಮೇಲೆ ಅವಾಗ ಇನ್ನು ಬೇರೆ ಅವಾಂತರ ತಾತ್ಪರ್ಯದಿಂದ ಅದು ನಿಂದೆ ಹೊರತು ಮುಖ್ಯ ನಿಂದೆ ಅಲ್ಲ. ನಿಂದೆ ಮಾತ್ರ ಸಂಭೂತಿಯ ನಿಂದೆ, ಹುಟ್ಟಿನ ನಿಂದೆಯ ಹೊರತು ಸಮುಚ್ಚಯ ನಿಂದೆ ಫಲ ನಿಂದೆ ಮುಖ್ಯ ಅಲ್ಲ, ತಾತ್ಪರ್ಯ ಅಲ್ಲ. ಹುಟ್ಟಿನ ನಿಂದೆಯನ್ನೇ ಅವ್ರು ಹೇಳ್ತಾ ಇರೋದು. ಹುಟ್ಟಿಲ್ಲ ಅನ್ನೋದೇ ನಿಂದೆ ಮಾಡ್ತಿರೋದು.